ನಾನು ದೇವರ ಜೊತೆ ಕನೆಕ್ಟ್ ಆಗೋದೇ ಥ್ರೂ ಮ್ಯೂಸಿಕ್. ನನಗೆ ಆ್ಯಕ್ಚುಲಿ ಮ್ಯೂಸಿಕ್ ಒಂದೇ ಲ್ಯಾಂಗ್ವೇಜ್ ಸರಿಯಾಗಿ ಗೊತ್ತಿರೋದು. ಸೊ ನೀವು ಮೆನ್ಷನ್ ಮಾಡಿದ್ರಿ ಇಂಟ್ರೋದಲ್ಲಿ ಐ ಸಾಂಗ್ ಇನ್ 16 ಡಿಫ್ರೆಂಟ್ ಲ್ಯಾಂಗ್ವೇಜಸ್, ಬಟ್ ಐ ಡೋಂಟ್ ನೋ ಆಲ್ ದೋ 16 ಡಿಫ್ರೆಂಟ್ ಲ್ಯಾಂಗ್ವೇಜಸ್. ಸೊ ಅಲ್ಲಿ ವೀಣೆ ಇಟ್ಟಿದ್ರು, ನಾನು ಕ್ಲಾಸಿಗೆ ಸ್ವಲ್ಪ ಬೇಗ ಹೋಗಿದ್ದೆ, ಅವ್ರು ಇನ್ನೂ ಕ್ಲಾಸ್ ರೂಮಿಗೆ ಬಂದಿರಲಿಲ್ಲ. ಸೊ ನಾನು ಸುಮ್ಮನೆ ನನ್ನ ಪಾಡಿಗೆ ಸ್ವರಗಳು ಹುಡುಕ್ತಾ ನುಡಿಸ್ತಾ ಇದ್ದೆ. ಸೊ ದಟ್ ಇಸ್ ವೆನ್ ಶಿ ಫೆಲ್ಟ್, ನಮ್ಮ ಅಮ್ಮಂಗೆ ಹೇಳಿದ್ರು, ಅವಳೇ ಈ ಥರ ಸ್ವರಗಳು ಹುಡುಕಿ ನುಡಿಸ್ತಾ ಇದ್ದಾಳೆ ಅಂದರೆ ವೈ ಡೋಂಟ್ ಯು ಜಾಯಿನ್ ಹರ್ ಫಾರ್ ವೀಣಾ ಕ್ಲಾಸಸ್ ಟು ಅಂತ. ನಮ್ಮಮ್ಮ ಕೂಡ ಹಾಗೆ ಫಿಲ್ಮ್ ಹಿಟ್ಸ್ ಅಲ್ಲದೆ ಭಾಗೀತೆ, ಫೋಕ್ ಸಾಂಗ್ಸ್ ಎಲ್ಲ. ಸೊ ವಿ ಹ್ಯಾಡ್ ಅ ಹ್ಯೂಜ್ ಕಲೆಕ್ಷನ್. ಸೊ ಅದನ್ನು ಅವರು ಕೇಳ್ತಾ ಇದ್ರು, ನಮ್ಮಮ್ಮ ಅದನ್ನು ಕೇಳಿ ಕೇಳಿ ಲಿರಿಕ್ಸ್ ಎಲ್ಲ ಬರ್ಕೋತಾ ಇದ್ರು. ಸೊ ಆ ಇಂಟ್ರೆಸ್ಟ್ ಮೋಸ್ಟ್ಲಿ ಇಟ್ ಪಾಸ್ಡ್ ಆನ್ ಟು ಮೀ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಥ್ಯಾಂಕ್ಸ್ ಹೇಳೋಣ ವಿತ್ ನಾಗು, ಪ್ರೆಸೆಂಟೆಡ್ ಬೈ ಸಿಂಫನಿ ಆಮ್ಸ್ ಅಂಡ್ co-sponsored by Home Sattva, an Instagram handle which showcases home decor and garden. ಇವತ್ತು ಆಲ್ ಎಕ್ಸೈಟೆಡ್ ಟು ಇಂಟ್ರಡ್ಯೂಸ್ ಮೈ ಗೆಸ್ಟ್ ಟು ಯು. ಇವರು 5,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ, ಸುಮಾರು 16 ಲ್ಯಾಂಗ್ವೇಜಸ್ಸಲ್ಲಿ. ಆ್ಯಂಡ್ ಮೋರ್ ದೆನ್ ಆಲ್ ದೀಸ್ ಫಿಲ್ಮ್ ಫೇರ್ ಅವಾರ್ಡ್ಸ್ ಕೇಳ್ತೀರಾ, ಸೈಮಾ ಅವಾರ್ಡ್ಸ್ ಕೇಳ್ತೀರಾ, ಮಿರ್ಚಿ ಅವಾರ್ಡ್ಸ್ ಕೇಳ್ತೀರಾ, ಎವ್ರಿಥಿಂಗ್ ಈಸ್ ಇನ್ ಹರ್ ಕಿಟಿ. ಆದರೆ ನಂಗೆ ಬಹಳ ಇಷ್ಟ ಆಗಿತ್ತು ಅವರ ಒಂದು ಸಿಂಪ್ಲಿಸಿಟಿ ಆ್ಯಂಡ್ ಹ್ಯುಮಿಲಿಟಿ. ಐ ಆಮ್ ಜಸ್ಟ್ ನೋ ಬಾಡಿ. ರೀಸೆಂಟಾಗಿ ನಮ್ಮ ಸ್ಟುಡಿಯೋಗೆ ಬಂದಾಗ ನಾನು ರಿಕ್ವೆಸ್ಟ್ ಮಾಡಿದೆ, ಬರ್ತೀರಾ ದಯವಿಟ್ಟು ನನ್ನ ಜೊತೆಲಿ ಒಂದು ಪಾಡ್ಕಾಸ್ಟ್ ಎಪಿಸೋಡ್ ಮಾಡ್ತೀರಾ ಅಂದಾಗ ಶಿ ಸೆಡ್ ಓಕೆ ಅಂತಂದರು. ಆ್ಯಂಡ್ ದ ಮೊಮೆಂಟ್ ಐ ಕಾಲ್ ಶಿ ಸೆಡ್ ಓಕೆ ವಿ ವಿಲ್ ಡೂ ಇಟ್ ಅಂತ. ಈ ಒಂದು ಸಿಂಪ್ಲಿಸಿಟಿ ಅಂದರೆ ಆ್ಯಕ್ಚುಲಿ ನನಗೇನು ಅನಿಸುತ್ತೆ ಅಂತಂದರೆ, ಒಂದು ಸೆಲೆಬ್ರಿಟಿ ಲೆವೆಲ್ಗೆ ಹೋದ್ರು ಯಾವ ರೀತಿಯಾಗಿ ಅವರಲ್ಲೂ ಯಾವ ರೀತಿಯಾಗಿ ಒಂದು ದ ಸಿಂಪ್ಲಿಸಿಟಿ ಆ್ಯಂಡ್ ಹ್ಯುಮಿಲಿಟಿ, ಐ ಥಿಂಕ್ ದ್ಯಾಟ್ ಈಸ್ ದ ರೀಸನ್ ದೇ ಆರ್ ವೇರ್ ದೇ ಆರ್ ಟುಡೇ. ಆ್ಯಂಡ್ ಟುಡೇ ಪ್ಲೀಸ್ ಹೆಲ್ಪ್ ಮೀ ವೆಲ್ಕಮ್ ದ ಮೆಲೋಡಿಯಸ್ ಕ್ವೀನ್, ನಮ್ಮ ಸ್ಯಾಂಡಲ್ವುಡ್ ಇಂಡಸ್ಟ್ರಿಯ ಅನುರಾಧಾ ಭಟ್. Thank you so much, Ma, for coming over to my show. Thank you for that wonderful, beautiful introduction. I'm so happy to be here today. Thank you so very much. It's a great honor, Ma, to have you around. ಬಹಳ ಸಂತೋಷ ಆಯಿತು. ಆ್ಯಂಡ್ ಎವ್ರಿ ಟೈಮ್ ಒಬ್ಬೊಬ್ಬರೇ ಸೆಲೆಬ್ರಿಟೀಸ್ನ ಮಾತಾಡಿಸುವಾಗ ನನಗೆ ಒಂದು ದಟ್ ಪಾಸಿಟಿವಿಟಿ ನೀವು ಎಕ್ಸೂಡ್ ಮಾಡ್ತೀರಲ್ಲ, ಅದು ಒಂಥರ ವಾವ್. ಅದು ಚಿಕ್ಕ ವಯಸ್ಸು ಆ್ಯಂಡ್ ಬಟ್ ಸ್ಟಿಲ್ ಇಟ್ಸ್ ಓಕೆ, ಅದು ಒಂದು ಕಡೆ ಇದೆ, ನನ್ನ ಮನುಷ್ಯತ್ವ ಒಂದು ಕಡೆ ಇದೆ ಅಂತ ತೋರಿಸ್ಕೊಡೋದು. ಐ ಥಿಂಕ್ ದಟ್ ಇಸ್ ಸಮಥಿಂಗ್ ರಿಯಲಿ ಗ್ರೇಟ್. ಐ ಥಿಂಕ್ ಆ ಪಾಸಿಟಿವಿಟಿ ನಿಮ್ಮ ಕಡೆಯಿಂದ ಜಾಸ್ತಿ ಬರ್ತಾ ಇದೆ. ದಟ್ ಇಸ್ ದ ರೀಸನ್ ಐ ಆಮ್ ಹಿಯರ್ ಟುಡೇ. ಓಹ್ ಹೌ ಸ್ವೀಟ್. ಅಂದರೆ ದ ಫಸ್ಟ್ ಟೈಮ್ ವಿ ಮೆಟ್ ಹಿಯರ್, ನಿಮ್ಮ ಮಾತು ನಿಮ್ಮ ಬ್ಯಾಕ್ಗ್ರೌಂಡ್ ಎಲ್ಲ ಕೇಳಿ ಐ ಗಾಟ್ ಸೋ ಇನ್ಸ್ಪೈರ್ಡ್ ಬೈ ಯು ಆ್ಯಂಡ್ ಯುರ್ ಆಲ್ವೇಸ್ ಸ್ಮೈಲಿಂಗ್, ವಿಚ್ ಐ ಲೈಕ್. ಕೀಪ್ ಸ್ಮೈಲಿಂಗ್. ಸೊ ಅದಕ್ಕೋಸ್ಕರನೇ ಐ ಆಮ್ ಹಿಯರ್ ಟುಡೇ ಫಾರ್ ಯು. ನೀವು ಕಾಲ್ ಮಾಡಿದ ತಕ್ಷಣ ಇನ್ಸ್ಟೆಂಟ್ಲಿ ಐ ಅಗ್ರೀಡ್. ಥ್ಯಾಂಕ್ ಯು ಸೋ ಮಚ್. ಐ ನೋ ಬಿಕಾಸ್ ನಿಮ್ಮ ಸ್ಕೆಡ್ಯೂಲ್ಸ್ ಆರ್ ವೆರಿ ಹೆಕ್ಟಿಕ್. ಒಂದು ರೆಕಾರ್ಡಿಂಗ್ ಇರ್ಬೋದು ಅಥವಾ ಶೋಸ್ ಇರ್ಬೋದು. ಇನ್ ಸ್ಪೈಟ್ ಆಫ್ ಇಟ್, ಐ ಥಿಂಕ್ ಯೆಸ್ಟರ್ಡೇ ಆಲ್ಸೋ ಯು ಹ್ಯಾಡ್ ಅ ಶೋ, ಐ ಥಿಂಕ್ ಸೊ. ಇನ್ ಸ್ಪೈಟ್ ಆಫ್ ಇಟ್ ಅಗ್ರಿ ಮಾಡಿ ಬಂದಿದ್ದಕ್ಕೆ ಐ ಆಮ್ ರಿಯಲಿ honored, ma. Absolutely my pleasure. Thank Sweet. you. Thank you. ಇದು ಶುರು ಮಾಡುವಾಗ ಒಂದು ಸ್ಮಾಲ್ ನಿಮ್ಮ ಮುಂದೆ ಹಾಡಕ್ಕೆ ಭಯ ಆದ್ರೂ ಅಯ್ಯೋ ಒಂದ್ಸಲ ಹಾಡು, ಯಾಕಂದ್ರೆ ಹಾಡೋ ಹುಚ್ಚಿದೆ, 4 ಲೈನ್ ಹಾಡೋಣ ಅಂತ ಅನ್ಕೊಂಡೆ ಅಮ್ಮ. ವೇಟಿಂಗ್. ಎಸ್ ಓಕೆ. ನೀವು ಭಾಳ ಚೆನ್ನಾಗಿ ಹಾಡಿದ್ದೀರಾ. ದ ರೇಂಜ್ ಇಸ್ ಸಮ್ವೇರ್ ಎಲ್ಸ್ ಆ್ಯಂಡ್ ಮೈ ರೇಂಜ್ ಗೋಸ್ ಅ ಲಿಟಲ್ ಲೋ, ಬಟ್ ಐ ವಿಲ್ ಸಿಂಗ್ ಇಟ್ ಇನ್ ಮೈ ರೇಂಜ್ ಓನ್ಲಿ ಸೊ ದಟ್ ಐ ಡೂ ಲಿಟಲ್ ಜಸ್ಟಿಸ್ ಅಟ್ ಲೀಸ್ಟ್ ಟು ದ ಸಾಂಗ್ ದಟ್ ಯು ಹ್ಯಾವ್ ಸಂಗ್ ಸೋ ಬ್ಯೂಟಿಫುಲಿ. ಮಾತಿಲ್ಲ ಕಥೆಯಿಲ್ಲ ಇನ್ನೇನಿದೆ, ಕೈ ಕಾಲೆ ನಿಲ್ಲಲ್ಲ ಏನಾಗಿದೆ, ನಿನ್ನಿಂದಲೇ ಹೊಸ ಕಾಯಿಲೆ ಶುರುವಾಗಿದೆ, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ. ಖಂಡಿತವಾಗ್ಲೂ ಎದೆ ಬಡಿತ ಜೋರಾಗಿದೆ ಹಾಡ್ತಾ ಈಗ. I love this version. Thank you so much. Yes. Thank you so much. This means a lot because one melody queen, okay, ಚೆನ್ನಾಗಿದೆ ಅಂತ ಹೇಳಿದ್ರು it's a great compliment and thank you so much. Music ನನ್ನ ಪ್ರಕಾರ what comes straight from the heart, that is music. Sweet. How sweet. And it should be innocent.
ಡೈರೆಕ್ಟ್ ಫ್ರಮ್ ದ ಹಾರ್ಟ್ ಅದೇ ಮನಸ್ಸಿಗೆ ಮುಟ್ಟೋದು. ಸೊ ದಟ್ ಯು ಡೂ. ಲವ್ಲಿ. ಈಗಾಗಲೇ ಸುಮಾರು ದಪ್ಪ ಇದ್ದೀನಿಮ್ಮ, ಇನ್ನೂ ದಪ್ಪ ಆಗ್ಬಿಡ್ತೀನಿ if I get a compliment like this. No, there's a long way to go. Thank you so much. I would like to begin my very first question requesting you to sing the song I Love You Pa, if you don't mind. ಎರಡು ಲೈನ್. ಖಂಡಿತ. ಪ್ಲೀಸ್. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ ಅಪ್ಪ. ಹಗಲು ಬೆವರಿನ ಕೂಲಿಕಾರ, ರಾತ್ರಿ ಮನೆಯಲ್ಲಿ ಚೌಕಿದಾರ, ಎಲ್ಲ ಕೊಡಿಸುವ ಸಾಹುಕಾರ ಅಪ್ಪ. ಗದರು ಮೀಸೆಕಾರ, ಮನಸ್ಸೆ ಕೋಮಲ, ನಿನ್ನ ಹೋಲೋ ಕರ್ಣ ಯಾರಿಲ್ಲ ಅಪ್ಪ. ಐ ಲವ್ ಯು ಪಾ. Oh God. ನನಗೆ 58 ವರ್ಷ ಆದ್ರೂ ನನ್ನ ತಂದೆ, I lost him 10 years ago, but the bond what I shared with him, every time I listen to this song I have those goosebump moments, and today also the same thing. You took me somewhere, ಎಲ್ಲೋ ಕರ್ಕೊಂಡು ಹೋದೆ, ಕೇಳಿದ್ದೀನಿ ಬೇಕಾದಷ್ಟು ಸಲ, ಬಟ್ ಅಲ್ಲಿ ಕೇಳೋಕ್ಕೂ ಅನುರಾಧ ಬಟ್ ನನ್ನ ಜೊತೆಲಿ ಕೂತ್ಕೊಂಡು ಹಾಡೋಕ್ಕೂ ತುಂಬ ವ್ಯತ್ಯಾಸ ಇದೆ. ಐ ಆಮ್ ಸ್ಟಿಲ್ ಸೋಕಿಂಗ್ ಇನ್ ದಟ್ ಗ್ಲೋರಿ. It's a beautiful song. Yes, it is. ಇದನ್ನು ಕೇಳುವಾಗಲೇ ಕೇಳ್ತೀನಮ್ಮ ನಿಮ್ಮನ್ನು. ತಂದೆ ತಾಯಿ ದೇ ಪ್ಲೇ ಅ ವೈಟಲ್ ರೋಲ್ ಇನ್ ಆರ್ ಲೈಫ್ಸ್. ಹೌದು. ಸೊ ನಿಮ್ಮ ಜೀವನದಲ್ಲಿ ಈಗ ಫಾದರ್ಸ್ ಡೇ ಇರ್ಬೋದು, ಮದರ್ಸ್ ಡೇ ಇರ್ಬೋದು, ವಾಟ್ ಎವರ್ ಇಟ್ ಇಸ್, ಇಟ್ಸ್ ಅ ಡೇ, ಬಟ್ ಸ್ಟಿಲ್ ದ ಬಾಂಡ್ ದಟ್ ವಿ ಶೇರ್ ವಿತ್ ಅವರ್ ಪೇರೆಂಟ್ಸ್, ನಿಮ್ಮ ಬಾಂಡ್ ತಂದೆ ತಾಯಿ ಜೊತೆಯಲ್ಲಿ ಯಾವ ರೀತಿಯಾಗಿ ಅವ್ರು ನಿಮ್ಮನ್ನು ಎನ್ಕರೇಜ್ ಮಾಡಿದ್ರು, ಯಾವಾಗ ಐಡೆಂಟಿಫೈ ಮಾಡಿದ್ರು, ಸ್ವಲ್ಪ ನಿಮ್ಮ ಬಾಲ್ಯದ ಬಗ್ಗೆ ಹೇಳಿದ್ರೆ ನನ್ನ ಪೇರೆಂಟ್ಸ್ ಇಬ್ರು ಮ್ಯೂಸಿಕ್ ಲವರ್ಸ್. ದೇ ಆರ್ ನಾಟ್ ಟ್ರೈನ್ಡ್ ಇನ್ ಮ್ಯೂಸಿಕ್, ಬಟ್ ತುಂಬಾ ಮ್ಯೂಸಿಕ್ ಕೇಳ್ತಾರೆ. ಸೊ ನನ್ನ ಚಿಕ್ಕ ವಯಸ್ಸಲ್ಲೇ ನಾನು ನೋಡಿದ್ದೀನಿ, ವಿ ಹ್ಯಾಡ್ ಅ ಲಾಟ್ ಆಫ್ ಕಲೆಕ್ಷನ್. ನಮ್ಮ ತಂದೆ ಬಾಲ್ಮುರಳಿ, ಭೀಮ್ಸೇನ್ ಜೋಶಿ ಅವರ ಕ್ಲಾಸಿಕಲ್ ಮ್ಯೂಸಿಕ್ಕಿಂದ ಹಿಡಿದು ಕಿಶೋರ್ ಕುಮಾರ್ ಅವರು, ಮೊಹಮ್ಮದ್ ರಫಿ ಅವರು, ಈ ಥರ ಫಿಲ್ಮ್ ಹಿಟ್ಸ್ ಎಲ್ಲ ಕೇಳೋರು. ನಮ್ಮಮ್ಮ ಕೂಡ ಹಾಗೆ ಫಿಲ್ಮ್ ಹಿಟ್ಸ್ ಅಲ್ಲದೆ ಭಾಗೀತೆ, ಫೋಕ್ ಸಾಂಗ್ಸ್ ಎಲ್ಲ. ಸೊ ವಿ ಹ್ಯಾಡ್ ಅ ಹ್ಯೂಜ್ ಕಲೆಕ್ಷನ್. ಸೊ ಅದನ್ನು ಅವರು ಕೇಳ್ತಾ ಇದ್ರು, ನಮ್ಮಮ್ಮ ಅದನ್ನು ಕೇಳಿ ಕೇಳಿ ಲಿರಿಕ್ಸ್ ಎಲ್ಲ ಬರ್ಕೋತಾ ಇದ್ರು. ಸೊ ಆ ಇಂಟ್ರೆಸ್ಟ್ ಮೋಸ್ಟ್ಲಿ ಇಟ್ ಪಾಸ್ಡ್ ಆನ್ ಟು ಮೀ. ಸೊ ನಾನು ಐ ವಾಸ್ ಹಾರ್ಡ್ಲಿ 2 or 3 years old when I used to try humming along with the tape recorder. And ಹಾಡುಗಳು ಕೇಳ್ತಾ ಕೇಳ್ತಾ ಐ ವುಡ್ ಫೋರ್ಸ್ ದೆಮ್, ನನಗೆ ಅದು ಇನ್ನೊಂದ್ಸಲ ಕೇಳಬೇಕು ಅಥವಾ ನೀನು ಹಾಡಿ ತೋರಿಸು ಅಂತ ಗಲಾಟೆ ಮಾಡ್ತಿದ್ದಂತೆ. So they saw that interest in me, and when they felt it's the right age, I think I was 5.5, 6 years old when I joined the classes. So I joined Bharatnatyam, Carnatic Classical and Veena Recital. ಇದು ಮೂರು ನಾನು ಒಟ್ಟಿಗೆ ಮಾಡ್ತಾ ಇದ್ದೆ along with my academics. Oh my goodness. ಅಂದ್ರೆ ಅಲ್ಲಿ ತಂದೆ ತಾಯಿ ಒಂದು ನಿಮ್ ಇಂಟ್ರೆಸ್ಟ್ ನೋಡಿದ್ರು, ಪ್ಲಸ್ ಐಡೆಂಟಿಫೈ ಮಾಡಿ ನೀವು ಹೇಳ್ದಾಗೆ ಒಂದು ರೈಟ್ ಏಜ್ಗೆ ನಿಮ್ಗೆ ಪ್ರತಿಯೊಂದಕ್ಕೂ ಹಾಕಿದಾಗ ಅದೇನಾಯ್ತು, ಅಲ್ಲಿಂದ ಪಿಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅಂಡ್ ಯು ಸ್ಟಾರ್ಟೆಡ್ ಕ್ಲೈಂಬಿಂಗ್ ದ ಲ್ಯಾಡರ್ ಆಫ್ ಲೈಫ್, ದ ಲ್ಯಾಡರ್ ಆಫ್ ಮ್ಯೂಸಿಕ್ ಟು ಅ ವೆರಿ ವೆರಿ ಗ್ರೇಟ್ ಹೈಟ್. ಈಗ ನನಗೆ ಸಿಕ್ಕಿರೋ ಟೀಚರ್ಸ್ ಕೂಡ ಅಷ್ಟೇ ಎಂಕರೇಜಿಂಗ್ ಆಗಿದ್ರು. ನಾನು ವೀಣೆ ಫಸ್ಟೇ ಹೋಗಿ ಜಾಯ್ನ್ ಆಗಿಲ್ಲ. ನಾನು ಮೊದಲು ಕಲ್ತಿದ್ದ ಗುರು ಶ್ರೀಮತಿ ರಂಗನಾಯಕಿ ವರದರಾಜನ್, who was teaching me Carnatic classical, but she was trained in veene and violin. So ಮೂರು ಅವ್ರು ಮಾಡ್ತಾ ಇದ್ರು. ಸೊ ಅಲ್ಲಿ ವೀಣೆ ಇಟ್ಟಿದ್ರು, ನಾನು ಕ್ಲಾಸಿಗೆ ಸ್ವಲ್ಪ ಬೇಗ ಹೋಗಿದ್ದೆ, ಅವ್ರು ಇನ್ನೂ ಕ್ಲಾಸ್ ರೂಮಿಗೆ ಬಂದಿರಲಿಲ್ಲ. ಸೊ ನಾನು ಸುಮ್ಮನೆ ನನ್ನ ಪಾಡಿಗೆ ಸ್ವರಗಳು ಹುಡುಕ್ತಾ ನುಡಿಸ್ತಾ ಇದ್ದೆ. ಸೊ ದಟ್ ಇಸ್ ವೆನ್ ಶಿ ಫೆಲ್ಟ್, ನಮ್ಮಮ್ಮಂಗೆ ಹೇಳಿದ್ರು, ಅವಳೇ ಈ ಥರ ಸ್ವರಗಳು ಹುಡುಕಿ ನುಡಿಸ್ತಾ ಇದ್ದಾಳೆ ಅಂದರೆ ವೈ ಡೋಂಟ್ ಯು ಜಾಯಿನ್ ಹರ್ ಫಾರ್ ವೀಣಾ ಕ್ಲಾಸಸ್ ಟು ಅಂತ. ಸೊ ದಟ್ ಇಸ್ ಹೌ ಇಟ್ ಸ್ಟಾರ್ಟೆಡ್. ಬಟ್ ಈಗ ಎಲ್ಲ ಮೂಲೆ ಗುಂಪಾಗಿದೆ. ಇಟ್ಸ್ ಓನ್ಲಿ ಸಿಂಗಿಂಗ್ ನೌ. ನ್ಯಾಚುರಲಿ, ಬಿಕಾಸ್ ಎಲ್ಲದರಲ್ಲೂ ಕಾಲಿಡಕ್ಕಾಗಲ್ಲಮ್ಮ, ಎಲ್ಲದಕ್ಕೂ ಜಸ್ಟಿಸ್ಸು ಮಾಡೋಕ್ಕಾಗಲ್ಲ. ಕರೆಕ್ಟ್. ಇನ್ಸ್ಟೆಡ್ ಆಫ್ ಬಿಕಮಿಂಗ್ ಜಾಕ್ ಆಫ್ ಆಲ್, ಮಾಸ್ಟರ್ ಆಫ್ ನನ್, ಯಾವ್ದಾದ್ರು ಒಂದು ಟ್ರೈ ಮಾಡೋಣ. ವೆರಿ ಟ್ರೂ, ಸೋ ವೆರಿ ಟ್ರೂ. ಆ್ಯಂಡ್ ಟುಡೇ ಬಟ್ ಐ ಥಿಂಕ್ ಇವನ್ ವೀಣಾ ಕಲ್ತಿದ್ದು ನೀವು ಹೇಳಿದ್ರಿ ಸ್ವರ ಹುಡುಕ್ತಿದ್ದೆ. ಐ ಮೀನ್ ದಟ್ ವೆರಿ ಸೆಂಟೆನ್ಸ್
ಟೆಲ್ಸ್ ಅಬೌಟ್ ನನ್ಗನ್ನಿಸ್ತಾ ಇರೋದಮ್ಮ ವೆನ್ ಐ ಆಮ್ ಟಾಕಿಂಗ್ ಟು ಯು ದಟ್ ಒಂದು ಇಂಟ್ರೆನ್ಸಿಕ್ ಆಗಿ ನಿಮ್ಮ ಒಳಗಡೆ ಇದೆ. ಒಂದು ಕೇಳಿ ಬಂದಿದೆ, ಮನೇಲಿ ಕೇಳಿ ಬಂದಿದೆ, ಇನ್ನೊಂದು ಎಲ್ಲೋ ಪರಮಾತ್ಮ ಬ್ಲೆಸ್ ಮಾಡಿ ಕಳ್ಸ್ಕೊಟ್ಟಿದ್ದಾನೆ. ಸೊ ಅದು ಕಳ್ಸ್ಕೊಟ್ಟಿರೋದ್ರಿಂದ ನಿಮ್ಗೆ ಹುಡ್ಕಕ್ ಸಾಧ್ಯ ಇಲ್ಲ. ಅಂದ್ರೆ ಆಡೋ ವಯಸ್ಸಲ್ಲಿ ಒಂದು ಮಗು ಹೋಗಿ ಯಾಕೆ ಈ ಸ್ವರ ಏನು ಅಂತ ಹುಡ್ಕತ್ತೆ. ಸೊ ಹುಡುಕ್ಬೇಕಂತ ಅಂದ್ರೆ ದಾಟ್ ಇಸ್ ದ ರೀಸನ್ ವೈ ಐ ಥಿಂಕ್ ಯು ಆರ್ ಸೋ ಮಚ್ ಇನ್ ಟು ಮ್ಯೂಸಿಕ್ ಟುಡೇ ಅಮ್ಮ, ಆ್ಯಂಡ್ ಸಚ್ ಅ ಮೆಲಡಿಯಸ್ ವಾಯ್ಸ್ ಯು ಹ್ಯಾವ್ ವಿಚ್ ಬ್ಲೋಸ್ ಎಲ್ಲರೂ ಒಂಥರ ಒಂಥರ. ಐ ಮೀನ್ ಇಟ್ಸ್ ಲೈಕ್ ಯು ಫೀಲ್ ಡ್ರಂಕ್. ಐ ಫೀಲ್ ಡ್ರಂಕ್ ವೆನ್ ಐ ಲಿಸನ್ ಟು ಯು. ಇದು ಕೇಳುವಾಗ ಐ ವುಡ್ ಲವ್ ಟು ಆಸ್ಕ್ ಯು ಇನ್ನೊಂದು ಪ್ರಶ್ನೆ. ನಾನು ನಿಮ್ಮದು ಬೇಕಾದಷ್ಟು ನೋಡುವಾಗ ಅನ್ನಿಸ್ತಿತ್ತು, ಇಷ್ಟೊಂದು ಡಿವೋಷ್ನಲ್ ಸಾಂಗ್ಸ್ ಹಾಡಿದ್ದೀರಾ ನಿಮ್ಮ ಚಾನಲಲ್ಲಂತೂ. ಇತ್ತೀಚೆಗೆ ಐ ವಾಸ್ ವೆರಿ ಎನಾಮರ್ಡ್ ಬೈ ಶಿವಂದು ಸ್ತೋತ್ರ, ಶಂಕರ ಅಂತ ಹಾಡಿರೋದು ಒಂದು, ರಾಮನ್ ಮೇಲೆ ಹಾಡಿದ್ದೀರಾ, ಆ್ಯಂಡ್ ಹನುಮಾನ್ ಚಾಲೀಸ. ಇದು ಕೇಳುವಾಗಲೇ ಕೇಳ್ತೀನಮ್ಮ, ಬಿಕಾಸ್ ನನಗೆ ಮ್ಯೂಸಿಕ್ ಆ್ಯಂಡ್ ಡಿವೋಷನ್ ದೇ ಗೋ ಟುಗೆದರ್. ಸೊ ನಿಮಗೆ ಯಾವ ರೀತಿಯಾಗಿ ಇದ್ರ ಬಗ್ಗೆ ಏನು ಅನಿಸುತ್ತೆ? ಮ್ಯೂಸಿಕ್ ಇಟ್ ಸೆಲ್ಫ್ ಇಸ್ ಡಿವೋಷನ್. ದಟ್ಸ್ ನಾನು ದೇವರ ಜೊತೆ ಕನೆಕ್ಟ್ ಆಗೋದೇ ಥ್ರೂ ಮ್ಯೂಸಿಕ್. ನನಗೆ ಆ್ಯಕ್ಚುಲಿ ಮ್ಯೂಸಿಕ್ ಒಂದೇ ಲ್ಯಾಂಗ್ವೇಜ್ ಸರಿಯಾಗಿ ಗೊತ್ತಿರೋದು. ಸೊ ನೀವು ಮೆನ್ಷನ್ ಮಾಡಿದ್ರಿ ಇಂಟ್ರೋದಲ್ಲಿ, ಐ ಸಾಂಗ್ ಇನ್ 16 different languages, but I don't know all those 16 different languages. Music is the only language that I know. So music is everything. It has no barriers. Yes, absolutely no barriers. ಇದನ್ನು ಕೇಳುವಾಗಲೇಮ್ಮ ನಿಮ್ಮನ್ನು ಕೇಳಬೇಕು, 16 different languages ಅಲ್ಲಿ ಹಾಡಿದ್ದೀರಾ, ಬಟ್ ಮೇಜರ್ ಕನ್ನಡ ಜಾಸ್ತಿ ಹಾಡಿರೋದು ಕನ್ನಡದಲ್ಲಿ. ಅಪಾರ್ಟ್ ಫ್ರಮ್ ದ್ಯಾಟ್ ಎನಿ ಅದರ್, ಐ ಮೀನ್ ಬೇರೆ ಭಾಷೆಗಳಲ್ಲಿ ಹಾಡಿರುವಂತಹ ಯಾವುದಾದ್ರೂ ನಿಮಗೆ ಇಷ್ಟ ಇರುವಂಥ ಒಂದು ಹಾಡು ಯಾವ್ದು? ಇಷ್ಟು ಒಂದು ಲೈನ್ ಸಾಕು ನಮಗೆ, ಜಾಸ್ತಿ ಬೇಡ. ಯಾವುದಾದ್ರೂ ನೆನಪಿಗೆ ಬಂದರೆ. ಓಕೆ, ತುಳು ಲ್ಯಾಂಗ್ವೇಜ್ ಅಲ್ಲಿ ಹಾಡಿರೋದು. ಐ ಇವನ್ ಒನ್ ದ ಕೋಸ್ಟಲ್ ವುಡ್ ಅವಾರ್ಡ್ ಫಾರ್ ದಟ್ ಸಾಂಗ್. ಐ ಆಮ್ ಸಾರಿ ಇಫ್ ಐ ಮೇಕ್ ಎನಿ ಮಿಸ್ಟೇಕ್. ಡೋಂಟ್ ವರಿ ಪ್ಲೀಸ್. ಚಂದನ ಸಿರಿ ನಡು ನಂದನೊಡು ಕೃಷ್ಣನ ಶೃಂಗಾರ ಆರಾಧೆಯ. ಸಾರಿ, ಐ ಕೆನಾಟ್ ರಿಮೆಂಬರ್ ದ ಲಿರಿಕ್ಸ್. ಡೋಂಟ್ ವರಿ ಬಿಕಾಸ್ ನಾನು ಸಾಹಿತ್ಯ ಇಲ್ಲದೆ ಯಾವುದೋ ಹಾಡೋಕ್ಕೆ ನನಗೆ ಏನೂ ಗೊತ್ತಿಲ್ಲ. ಈವನ್ ಆನ್ ಸ್ಟೇಜ್ ಈವರೆಗೂ ನಾನು ಐ ಡೋಂಟ್ ನೋ, ಐ ಹ್ಯಾವ್ ಪರ್ಫಾರ್ಮ್ಡ್ ಲಾಟ್ ಮೆನಿ ಶೋಸ್ ಎಲ್ಲ ಸುಮಾರು ಮಾಡಿದ್ದೀನಿ. ಆ್ಯಂಡ್ ಕೆಲವು ಹಾಡುಗಳೆಲ್ಲ, ಈಗ ಅಪ್ಪ ಐ ಲವ್ ಯು ಫಾರ್ ದಟ್ ಮ್ಯಾಟರ್, ಎಷ್ಟೋ 1000 ಸಲ ಹಾಡಿದ್ದೀನಿ, ಬಟ್ ಐ ನೀಡ್ ದ ಲಿರಿಕ್ಸ್ ಇನ್ ಫ್ರಂಟ್ ಆಫ್ ಮೀ, ಅದರ್ವೈಸ್ ಐ ಗೋ ಬ್ಲ್ಯಾಂಕ್. ಯಾಕಂದ್ರೆ ಒಂದು ಇನ್ವಾಲ್ವ್ಮೆಂಟ್ ಇರುತ್ತೆ. ಸೊ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ದೆರ್ ಇಸ್ ನ್ಯಾಚುರಲಿ ಅ ಟೆಂಡೆನ್ಸಿ ಆಫ್ ಗೋಯಿಂಗ್ ಅ ಲಿಟಲ್ ಬ್ಲ್ಯಾಂಕ್, ಬಿಕಾಸ್ ಆ ಒಳಗಡೆ ಯಾವಾಗ ಹಾಡು ಒಳಗೆ ಹೋಗ್ತಿರೋ, ಸೊ ಅಲ್ಲಿದ್ದಾಗ ಲಿರಿಕ್ಸ್ ಏನಾಗುತ್ತೆ, ಏನೋ ಒಂದು ರೀಟ್ರೇಷನ್. ಇಟ್ಸ್ ಓಕೆ ಇಫ್ ಐ ಡೋಂಟ್ ಸೀ ಇಟ್, ಬಟ್ ಅದು ಇರಬೇಕು. ದಟ್ ಇಸ್ ಸೋ ಸ್ವೀಟ್. ಆ್ಯಂಡ್ ಸೊ ಬೇಕಾದಷ್ಟು ಭಾಷೆಗಳಲ್ಲೂ ಹಾಡಿದ್ದೀರಾ, 5000 ಹಾಡುಗಳು. ಆ್ಯಂಡ್ ದಾಟ್ಸ್ ದಟ್ ಇನ್ಕ್ಲೂಡ್ಸ್ ಇವನ್ ನಾನ್ ಫಿಲ್ಮ್ ಸಾಂಗ್ಸ್. ಓಕೆ, ಸೊ ಫಿಲ್ಮ್ ಸಾಂಗ್ಸ್ ಅಂದ್ರೆ 1000 ಸಿನಿಮಾಗಳಿಗೆ ಹಾಡಿರ್ಬೋದು. ಸೊ ಮಿಕ್ಕಿದೆಲ್ಲ ಸಿನಿಮಾಗಳಿಗೆ. ಓಕೆ, ಸೊ ಅದೇ ಮಿಕ್ಕಿದೆಲ್ಲ ನಾನ್ ಫಿಲ್ಮ್. ಅದರಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ಈ ಆಲ್ಬಮ್ ಸಾಂಗ್ಸ್, ಜಿಂಗಲ್ಸ್ ಎಲ್ಲಾನು ಬರುತ್ತೆ. ಜಿಂಗಲ್ಸ್ ಬರುತ್ತೆ. ಅಂಡ್ ಜಿಂಗಲ್ಸ್ ಆಲ್ಸೋ ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್. ಅಂಡ್ ಐ ಥಿಂಕ್ ಸ್ವಲ್ಪ ಆಫ್ ಬೀಟ್ ಆಗ್ಬೋದು ನಿಮ್ಗೆ ಇದರಿಂದ. ಐ ಮೀನ್ ಇಟ್ ಗಿವ್ಸ್ ಯು ದಟ್ ಸಾರ್ಟ್ ಆಫ್ ರಿಲ್ಯಾಕ್ಸೇಷನ್ ಟು. ಚಿಲ್ಡ್ರನ್ ಸಾಂಗ್ಸ್, ಐ ಹ್ಯಾವ್ ಡನ್ a lot of children songs too. That is really ವೆರಿ ನೈಸ್. ಅಂದರೆ ಐ ಮೀನ್ ಲೈಕ್ ಎಷ್ಟೊಂದು ಅಂದರೆ ಮ್ಯೂಸಿಕನ್ನು ಒಂದನ್ನು ಹಿಡ್ಕೊಂಡು ಎಷ್ಟೊಂದು ರೀತಿಯಾಗಿ ನಿಮ್ಮನ್ನು ನೀವು ರೀಡಿಸ್ಕವರು ಮಾಡ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ. ಕರೆಕ್ಟ್, ಇಸ್ಂಟ್ ಇಟ್? ಆಮ್ ಐ ರೈಟ್? ರೀಡಿಸ್ಕವರ್ ಮಾಡ್ಕೊಳ್ಳೋಕೆ ಒಂದು ಅವಕಾಶ. ಇದು ನನ್ಗೆ ಆಗಲ್ವೇನೋ ಅಂತಂದಾಗ ಇದು ನಾನು ಮಾಡಬಲ್ಲೆ ಅಂತ ವೆನ್ ಯು ಟ್ರೈ ಇಟ್ ಔಟ್, ಐ ಥಿಂಕ್ ಯು ಹ್ಯಾವ್ ರೀಡಿಸ್ಕವರ್ಡ್. I just mentioned children's songs anta. So there's this company called Infobells. They came up to me to do few children's rhymes. Okay. Kannada, English and I think Hindi. Okay. ಮಾಡಿದ್ವಿ. Okay. So initially ನಾನು ಹೇಗೆ ಹಾಡಬೇಕು, ಏನು ಮಾಡಬೇಕು, I had no idea. Yes. But I thought, okay, let me give it a try. That's true. And ಆ ಹಳೆ ರೈಮ್ಸ್ ಎಲ್ಲ ಇದೆಲ್ಲ ನನ್ನ ಚೈಲ್ಡ್ಹುಡ್ ಮತ್ತೆ ಬಂತು ಅದು. ನಾಯಿ ಮರಿ ಈ ಥರ ಎಲ್ಲ. ಸೊ ಆ್ಯಂಡ್ ಐ ಹ್ಯಾಡ್ ಟು ಡೂ ಅ ಲಾಟ್ ಆಫ್ ವಾಯ್ಸ್ ಮಾಡ್ಯುಲೇಷನ್ ಫಾರ್ ದ್ಯಾಟ್. ಅಂದರೆ ಈಗ ನಾಯಿ ಕ್ಯಾರೆಕ್ಟರ್ಗೆ ಬೇರೆ ವಾಯ್ಸು, ಹುಡುಗಿ ಕ್ಯಾರೆಕ್ಟರ್ಗೆ ಬೇರೆ.
So as I told, I rediscovered myself. I started to know that yes, I can modulate my voice in different ways. Exactly. ಒಂದೊಂದ್ಸಲ ನಮಗೆ ನಾವೇನು ಅಂತ ಅರ್ಥನೇ ಆಗಿರಲ್ಲ, ಬಟ್ ಒಂದು ಅವಕಾಶ ಸಿಕ್ಕಾಗ we will be able to know where we also stand in life, and that is incredible. Incredible is a very small word ನಾನು ಯೂಸ್ ಮಾಡ್ತಾ ಇರೋದು. The versatility. ಅಂದರೆ ಇದನ್ನೂ ಹಾಡ್ತೀನಿ, ಫೋಕ್ ಇರ್ಬೋದು, ಯಾವುದನ್ನು ಬೇಕಾದರೂ ಹಾಡಿ ಅದಕ್ಕೆ ಜಸ್ಟಿಸ್ ಮಾಡುವಂಥದ್ದು ಭಗವಂತನ ಕೃಪೆನೂ ನಿಮ್ಮ ಮೇಲಿದೆ ಅಮ್ಮ ಇದಕ್ಕೆ. ಬಿಕಾಸ್ ಅವನ ಕೃಪೆ ಇಲ್ಲದೆ ನಮ್ಮ ಕೈಲಿ ಏನೂ ಒಂದು ಹೆಜ್ಜೆನೂ ಮುಂದುವರಿಯೋಕ್ಕಾಗಲ್ಲ. ಇದನ್ನು ಕೇಳುವಾಗ ಐ ಥಿಂಕ್ ಯು ಹ್ಯಾವ್ ಸಂಗ್ ಫಾರ್ ಆಲ್ಮೋಸ್ಟ್ ಆಲ್ ಎಮಿನೆಂಟ್ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಹಾಡ್ಬಿಟ್ಟಿದ್ದೀರಾ. ಯಾರ ಹೆಸರು ತಗೊಳ್ಳಿ ಅವ್ರಿಗೆ ಹಾಡಿದ್ದೀರಾ, ನಿಮಗೆ ಹಾಡಿಸಿದ್ದಾರೆ, ನೀವು ಹಾಡಿದ್ದೀರಾ, ಎರಡೂ ಇದೆ. ಇಫ್ ಐ ಕುಡ್ ಆಸ್ಕ್ ಯು, ಒಬ್ಬೊಬ್ಬರಿಂದ ಒಂದೊಂದು ಕಲಿಕೆ ಸಿಗ್ತಿರತ್ತಮ್ಮ ನಿಮಗೆ. ಏನೇನು ಅಕಸ್ಮಾತ್ ಈಗ ಒಬ್ಬರ ಹತ್ರ ಹೋದಾಗ ಈ ಕಲಿಕೆ ಇದನ್ನು ನಾನು ನನ್ನ ಜೀವನದಲ್ಲಿ ಇಟ್ಕೋಬೇಕು ಅಂತ ಪ್ರತಿಯೊಬ್ಬರಿಂದನೂ ಕಲಿಕೆ ಸಿಗ್ತಾ ಇರುತ್ತೆ. ಈ ಥರ ಕಲಿಕೆಗಳಲ್ಲಿ ಏನೇನು ಕಲ್ತ್ಕೊಂಡಿದ್ದೀರಾ ವೆನ್ ಯು ಹ್ಯಾವ್ ಸಂಗ್ ದೋಸ್ ಸಾಂಗ್ಸ್? ಎಲ್ಲವನ್ನು. ಯಾಕಂದರೆ ನಾನು ಸ್ಟುಡಿಯೋ ಹೋದಾಗ ಐ ರಿಯಲಿ ಡಿಡ್ಂಟ್ ನೋ ಹೌ ಟು ಫೇಸ್ ದ ಮೈಕ್, ಬಿಕಾಸ್ ಅದೇನು ನನಗೆ ಆ ರೀತಿ ಟ್ರೈನಿಂಗ್ ಆಗಿಲ್ಲ. ನಾನು ಕರ್ನಾಟಿಕ್ ಕ್ಲಾಸಿಕಲ್ ಕಲಿತು ಸ್ಟುಡಿಯೋ ಎಂಟರ್ ಆದವಳು. ಸೊ ಐ ಡಿಡ್ಂಟ್ ನೋ ಫಿಲ್ಮ್ ಮ್ಯೂಸಿಕ್ ಅಂದರೆ ಈ ಥರ ಹಾಡಬೇಕು, ಆ ಥರ ಹಾಡಬೇಕು, ನನಗೆ ಗೊತ್ತಿಲ್ಲ. ನಮ್ಮ ಸೀನಿಯರ್ಸ್ ಏನು ಹಾಡಿದ್ದಾರೆ ಅದನ್ನು ಕೇಳಿ ಬೆಳೆದವಳು. ಸೊ ಮೈಕ್ ಫೇಸಿಂಗ್ ಇಂದ ಹಿಡಿದು ಐ ಹ್ಯಾವ್ ಲರ್ನ್ಡ್ ಇಟ್ ಪ್ರಾಕ್ಟಿಕಲಿ ಇನ್ಸೈಡ್ ದ ಸ್ಟುಡಿಯೋ ಆ್ಯಂಡ್ ಫ್ರಮ್ ಈಚ್ ಮ್ಯೂಸಿಕ್ ಡೈರೆಕ್ಟರ್. ಸೊ ನಾನು ಮಿಸ್ಟೇಕ್ ಮಾಡ್ತಾ ಕಲ್ತಿರೋದು. ಸೊ ಈ ಥರ ಮಾಡಬಾರ್ದು, ಈ ಥರ ಹಾಡಬೇಕು ಅಂತ ಹೇಳ್ಕೊಟ್ಟು ಕಲ್ತವಳು. ಸೊ ಇನಿಷಿಯಲಿ ಇಟ್ ವಾಸ್ ಓನ್ಲಿ ಟ್ರ್ಯಾಕ್ ಸಿಂಗಿಂಗ್, ಕೋರಸ್ ಸಿಂಗಿಂಗ್. ಸೊ ದಟ್ಸ್ a lot of experience actually. That is where you learn. Inside the studio. So ನಾನು ಬಿಫೋರ್ ಸಿಂಗಿಂಗ್ ಫಾರ್ ಸಿನಿಮಾಸ್ ನಾನು ಮಾರುತಿ ಮಿರಸ್ಕರ್ ಅಂತ ಒಬ್ಬರು ಮ್ಯೂಸಿಕ್ ಡೈರೆಕ್ಟರ್, ಅವ್ರಿಗೆ ಬಹಳಷ್ಟು ನಾನು ಈ ಡಿವೋಷನಲ್ ಪ್ರಾಜೆಕ್ಟ್ಸ್, ಫೋಕ್ ಪ್ರಾಜೆಕ್ಟ್ಸ್ಗೆ ಟ್ರ್ಯಾಕ್ ಹಾಡ್ತಾ ಇದ್ದೆ. ಸೊ ದೇರ್ ಐ ಲರ್ನ್ ಸ್ಪಾಂಟೇನಿಟಿ, ಅಂದರೆ ಗ್ರಾಸ್ಪಿಂಗ್ ಆಫ್ ದ ಸಾಂಗ್ಸ್. ಯಾಕಂದರೆ ಒಂದು ದಿನದಲ್ಲಿ 8 ಸಾಂಗ್ಸ್ ಅವರು ವಿತ್ ಮ್ಯೂಸಿಕ್ ರೆಡಿ ಮಾಡ್ಕೋಬೇಕು, ಟ್ರ್ಯಾಕ್ಸ್ ರೆಡಿ ಮಾಡಬೇಕು. ಸೊ ಐ ಆಮ್ ದ ಟ್ರ್ಯಾಕ್ ಸಿಂಗರ್. ನಾನು ಅಷ್ಟು ಕ್ವಿಕ್ಕಾಗಿ ಹಾಡು ಕಲಿತ್ರೆ ಮಾತ್ರ ಅವರು ಅಷ್ಟು ಬೇಗ ನುಡಿಸೋಕ್ಕಾಗುತ್ತೆ. ಸೊ ದಟ್ ಈಸ್ ವೆನ್ ಈ ಸ್ವರಗಳೆಲ್ಲ ನನಗೆ ಹೆಲ್ಪಿಗೆ ಬಂದಿದ್ದು. ಸೊ ವೆನ್ ದೇ ಟೀಚ್ ದ ಸಾಂಗ್, ಐ ಜಸ್ಟ್ ರೈಟ್ ದ ನೊಟೇಷನ್ಸ್ ಆ್ಯಂಡ್ I get ready with the song. So that is where I used to try experimenting. ಈ ಸಾಂಗ್ ಈ ಥರ ನಂದೇ ಆಗಿದ್ರೆ ನಾನು ಹೇಗೆ ಇಂಪ್ರೊವೈಸ್ ಮಾಡ್ಬೋದು, ಈ ಥರ ಎಲ್ಲ ಪ್ರಾಕ್ಟಿಕಲಿ I started implementing. So ಅಲ್ಲಿ ಒಂದಷ್ಟು ಕಲ್ತ್ರೆ. ದೆನ್ ಹಂಸಲೇಖ ಸರ್ ಅವರಲ್ಲಿ I gave auditions and I got selected there. ಸೊ ಅಲ್ಲಿ ಬಹಳಷ್ಟು ಟ್ರ್ಯಾಕ್ ಹಾಡ್ತಾ ಇದ್ದೆ. ಸೊ ಅಲ್ಲಿ ಲಿರಿಕಲ್ ಇಂಪಾರ್ಟೆನ್ಸ್, ಅವರ ಪಂಕ್ಚುಯಾಲಿಟಿ, ಅವರ ಡಿಸಿಪ್ಲಿನ್, ನಾನ್ಸೆನ್ಸ್ ಟಾಕ್ಸ್ ಇಲ್ಲ. ಹಿ ಕಮ್ಸ್, ಹಿ ಡಸ್ ಹಿಸ್ ಜಾಬ್ ಆ್ಯಂಡ್ ಲೀವ್ಸ್. ಸೊ ಇದೆಲ್ಲ ಬೈ ಒಬ್ಸರ್ವೇಷನ್ ಬಂದಿರೋದು. We were also fortunate, ma. Hamsalekha sir only inaugurated our studio. So we were really fortunate to have him around. And ಬಹಳ ಸೊಗಸಾಗಿ ಮಾತಾಡಿ ಹೇಳಿದ್ರು, ಎಲ್ಲರೂ ಮೇಲ್ ಬರಬೇಕು ಜೀವನದಲ್ಲಿ, ಗಲ್ಲಿಗೂ ಒಂದು ಸ್ಟುಡಿಯೋ ಆಗಲಿ, ಅದು ನನ್ನ ಹಾರೈಕೆ. ಯಾಕಂದ್ರೆ ಅಷ್ಟು ಜನ ಮ್ಯೂಸಿಷಿಯನ್ಸ್ ಇದ್ದಾರೆ, ಸೌಂಡ್ ಇಂಜಿನಿಯರ್ಸು ಹಾಗೆ ಇದ್ದಾರೆ, ಲೆಟ್ ದಿ ಎಂಟೈರ್ ಟ್ರೈಬ್ ಗ್ರೋ ಅಂತ ಅವ್ರು ಆಶೀರ್ವಾದ ಮಾಡಿದ್ರು. ಸೊ ಇಟ್ ಇಸ್ ಒನ್ ಮೋರ್ ಥಿಂಗ್. ಇದು ಕೇಳುವಾಗ ಐ ಥಿಂಕ್ ಒಂದು ಮ್ಯೂಸಿಕ್ ಡೈರೆಕ್ಟರ್ಸ್ ಜೊತೆಲಿ ಒಂಥರ ಅನುಭವ ಇರುತ್ತೆ, ಬಿಕಾಸ್ ಯು ಸಿಂಗ್ ಆ್ಯಂಡ್ ದೇ ಮೇಕ್ ಯು ಸಿಂಗ್ ಆಸ್ ಯು ಸೇ, ಆ್ಯಂಡ್ ಅಗೇನ್ ದರ್ ಇಸ್ ಸೋ ಮಚ್ ಆಫ್ ಲರ್ನಿಂಗ್ ಕಲಿತಿರ್ತೀವಮ್ಮ ಅಲ್ಲಿ. ಆನ್ ಸ್ಟೇಜ್, ಐ ವಾಂಟ್ ಟು ಕಮ್ ಟು ದಟ್ ಆನ್ ಸ್ಟೇಜ್, ಬಿಕಾಸ್ ಅದು ಒಂದು ಅಡ್ರಿನಲಿನ್ ರಶ್. How do you handle this ಅಂತ ಕೇಳಬೇಕೀಗ ನಾನು. There's so much of rush that happens within you. Initial days ಹೋಗೋಣ, ಇವಾಗ ಬಿಡೋಣ, ಇವಾಗ ಅನುರಾಧ ಭಟ್ is a seasoned professional, ಎಲ್ಲ ಗೊತ್ತಿರುತ್ತೆ ಇವತ್ತು. When you started your journey? When I started my journey, it was easy. ಯಾಕಂದರೆ ನಾವು ಎಲ್ಲಿ ಮಿಸ್ಟೇಕ್ ಮಾಡ್ತೀವಿ, ಏನು ಮಾಡ್ತೀವಿ, ಅದು ಯಾವುದು ತಲೆಯಲ್ಲಿರಲ್ಲ. ಈಗ ಕಷ್ಟ ಅದು. ವಿ ಆರ್ ಬೀಂಗ್ ಜಡ್ಜ್ಡ್ ಕಾನ್ಸ್ಟೆಂಟ್ಲಿ. ಆವಾಗ ಆ ಥರ ಭಯ ಇರಲ್ಲ. ಮ್ಯೂಸಿಕ್ ಹುಚ್ಚಿತ್ತು, ಹೋಗ್ತಾ ಇದ್ದೆ, ಹಾಡ್ತಾ ಇದ್ದೆ, ಬಿಂದಾಸ್. ಸೊ ನೌ ಐ ಹ್ಯಾವ್ ಸರ್ಟನ್ ರೆಸ್ಪಾನ್ಸಿಬಿಲಿಟಿ. And so many awards. So awards again, I think ಒಂಥರ ಒಂದು ಹ್ಯೂಜ್ ರೆಸ್ಪಾನ್ಸಿಬಿಲಿಟಿನೂ ಕೊಡ್ತಾ ಹೋಗುತ್ತೆ. ಸೊ ಈಗ ಇನ್ನೂ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿದೆ. ಎಕ್ಸಾಕ್ಟ್ಲಿ. ಸೊ ನೀವು ಹೇಳಿದಾಗ ಅದೇ ಅಂದರೆ ಪ್ರಾಬಬ್ಲಿ ನಮ್ಮಂಥ ಅಮೆಚೂರ್ ಸಿಂಗರ್ಸೇ ವಾಸಿ. ಯು ಡೋಂಟ್ ಹ್ಯಾವ್ ಎನಿ ಇನ್ಹಿಬಿಷನ್, ಯು ಜಸ್ಟ್ ಗೋ.
you sing. Yes. Rightu illa, wrongu illa. Correct. So this is one advantage. That's the best phase, actually. How sweet. Yeah. ಎಷ್ಟು ಆನೆಸ್ಟ್ ಆಗಿ ಅದನ್ನ ನೀವು ಇಲ್ಲಿ ಹೇಳಿದ್ದೀರಾ. ಅಂಡ್ ಕಾನ್ಸರ್ಟ್ಸೇ ಕೇಳುವಾಗ ಐ ಶುಡ್ ಆಸ್ಕ್ ಯು ದಿಸ್ ಒನ್. ಯು ಹ್ಯಾವ್ ಟ್ರಾವೆಲ್ಡ್ ವರ್ಲ್ಡ್ ವೈಡ್. ಕಾನ್ಸರ್ಟ್ಸ್ಗೂ ಹೋಗಿದ್ದೀರಾ and you love traveling. I have also listened to that you love traveling. Yes. ನೀವು ವಿಸಿಟ್ ಮಾಡಿರೋ ಅಂತ ಬೆಸ್ಟ್ ಅದರ್ ದನ್ ನಮ್ಮ ಭಾರತ ಬಿಡಿಯೋದು ಬ್ಯೂಟಿಫುಲ್ ಆಗಿದೆ. ಎಸ್, ಸೊ ಡೈವರ್ಸ್. ಬೇರೆ ದೇಶದಲ್ಲಿ ಯಾವ ಒಂದು ದೇಶ ನಿಮಗೆ ತುಂಬ ಇಷ್ಟ ಆಯಿತು, ತುಂಬ ಇಷ್ಟ, ಅಥವಾ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಜಾಗ? ವೆರೈಟಿ ಅಂದ್ರೆ ಈ ಮೌಂಟೇನ್ಸ್ ಆ ಥರ ಗ್ರೀನರಿ ನೋಡೋಕೆ ಹೋದ್ರೆ ಯುರೋಪ್ ಸೈಡ್ ನಂಗೆ ಭಾಳ ಇಷ್ಟ ಆಗುತ್ತೆ. ಓಕೆ. ಹಾಗೆ ಬೀಚಸ್ ರಿಸೆಂಟ್ಲಿ ಅಟ್ ಬೀನ್ ಟು ಬಹಾಮಾಸ್. ಓಕೆ. ಸೊ ಐ ಲವ್ ದಟ್ ಟ್ರಿಪ್. ಓಕೆ. ಚೆನ್ನಾಗಿತ್ತು. ಓಕೆ. ಸೊ ಪ್ಲೇಸ್ ಅನ್ನೋದಕ್ಕಿಂತ ದಟ್ ಲಿಬರೇಷನ್ ಇದೆಲ್ಲ, ಲೈಕ್ ಅಷ್ಟು ದಿವಸ ಯಾರು ಫೋನ್ ಕಾಲ್ ಇಲ್ಲ, ಏನಿಲ್ಲ, ಮೀ ಮೈ ಸೆಲ್ಫ್, ಅದು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಐ ಲವ್ ನೇಚರ್. ಓಕೆ. ಸೊ ಪೊಲ್ಯೂಷನ್ ಫ್ರೀ ಜಾಗಗಳಿಗೆ ಹೋದಾಗ ನಂಗೆ ಬಹಳ ಖುಷಿ ಆಗುತ್ತೆ. ಓಕೆ. ಆ್ಯಂಡ್ ಅಗೇನ್ ದ ಕಾನ್ಸರ್ಟ್ಸು ಎಸ್ಪೆಷಲಿ ಕನ್ನಡ ಹಾಡುವಾಗ ಒಂದು ಸಿಕ್ಕಾಪಟ್ಟೆ ಸಂತೋಷ ಆಗ್ಬೋದು ಬೇರೆ ದೇಶದಲ್ಲಿ. ಖಂಡಿತ. ಯಾಕಂದ್ರೆ ಅವ್ರಿಗೆ ಲಿಮಿಟೇಷನ್ಸ್ ಇರುತ್ತಲ್ವ, ಯಾವಾಗಂದ್ರೆ ಆವಾಗ ಅವ್ರಿಗೆ ಶೋಸ್ ಮಾಡೋಕ್ಕಾಗಲ್ಲ, ಆರ್ಟಿಸ್ಟ್ಗಳನ್ನ ಕರೆಯೋಕ್ಕಾಗಲ್ಲ. ಸೊ ಕೆಲವು ಒಕೇಶನ್ಸ್ಗೆ ನಮ್ಮನ್ನ ಕರೆದಾಗ ದೇ ಎಂಜಾಯ್. ಫಸ್ಟ್ ಹಾಡಿಂದ ಲಾಸ್ಟ್ ಹಾಡ್ವರೆಗೂ ದೇ ಆರ್ ಆನ್ ದಿಯರ್ ಟೋಸ್. And it's so nice to watch them, to sing for them. But I'm sure it is quite tiresome also. ಒಂದು ಶೋ, ಒಂದು ಕಾನ್ಸರ್ಟ್ ನಡೆಯುವಾಗ ಒಂದು 2.5 3 hours ಆಕ್ಚುಲಿ ಹಾಡುವಾಗ ಏನೂ ಗೊತ್ತಾಗಲ್ಲ, ಹಾಡಿದ ಮೇಲೆ ಐ ನೋ. Yes, when I'm on stage I don't feel that. ಎಷ್ಟೋ ಸಲ ನಾವು ಹುಷಾರಿಲ್ಲದೆ ಇದ್ದಾಗ್ಲೂ we have to perform. ಒಂದು ಕಮಿಟ್ಮೆಂಟ್ ಅಂದಮೇಲೆ ಹೋಗಲೇಬೇಕು. ನಿಜಾನ. ಬಟ್ when I'm on stage ಅದೆಲ್ಲ ಯಾವುದು ನೆನಪಿಗೆ ಬರಲ್ಲ. ಆ ಸ್ಟೇಜ್ ಮುಗಿದ್ಮೇಲೆ somehow I managed ಅಂತ ಖುಷಿ ಅನ್ಸುತ್ತೆ. ಈಗ ಅಪಾರ್ಟ್ ಫ್ರಮ್ ದಿಸ್ ನೀವು ಝಿಯಲ್ಲೂ ಸಹ ಯು ಮೆಂಟಾರ್ ಸ್ಟೂಡೆಂಟ್ಸ್, ಮೆಂಟರಿಂಗ್ ಮಾಡ್ತೀರಾ, ಅವ್ರಿಗೆ ಹೇಳ್ಕೊಡ್ತೀರಾ ದ ಸಟಲ್ ನುವಾನ್ಸಸ್ ಆಫ್ ಸಿಂಗಿಂಗ್. ಬಿಕಾಸ್ ಮೋಸ್ಟ್ ಆಫ್ ದೆಮ್ ಸ್ವಲ್ಪ ಟ್ರೈನಿಂಗ್ ಆಗಿರುತ್ತೆ ಅಥವಾ ಗೊತ್ತಿರುತ್ತೆ ಅವ್ರಿಗೆ ಹಾಡಕ್ಕೆ ಹೇಗೆ ಅಂತ. ಸೊ ಆ ಸಟ್ಲಿಟೀಸ್ ಎಲ್ಲ ನಿಮ್ಮ ಕೈಲೇ ಹೇಳ್ಕೊಡಕ್ಕೆ ಸಾಧ್ಯ ಆಗದಮ್ಮ. ಇದು ಹೇಳುವಾಗ ಒಂದು ಸ್ಟೂಡೆಂಟಲ್ಲಿ ಈಗ ಫಾರ್ ಎಕ್ಸಾಂಪಲ್ ಒಂದು ಐ ಆಮ್ ನಾಟ್ ಟೆಲ್ಲಿಂಗ್ ಇವರೇ ಒಳ್ಳೆ ಇವ್ರು ಚೆನ್ನಾಗಿದ್ದಾರೆ ಅವ್ರು ಚೆನ್ನಾಗಿದ್ದಾರೆ ಅಂತಲ್ಲ, ಬಟ್ ಒಂದು ಕ್ವಾಲಿಟಿ ನಿಮ್ಗೆ ಹೇಳ್ತಿರುತ್ತೆ ನಿಮ್ಮ ಮನಸ್ಸು ಒಳಗಡೆ. ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ದ ಟ್ಯಾಲೆಂಟ್ ಪಾರ್ಟ್. ಏನೋ ಒಂದು ಇರುತ್ತೆ ಅವ್ರು ಆ ವ್ಯಕ್ತಿಯಲ್ಲಿ ಏನೋ ಒಂದು ಇರುತ್ತೆ ವಿಚ್ ಯು ವಿಲ್ ಬಿ ಫೀಲಿಂಗ್ ದಿಸ್ ಪರ್ಸನ್ ಡಿಸರ್ವ್ಸ್ ಟು ಬಿ ದೇರ್ ಅಂತ. ಆ ಕ್ವಾಲಿಟಿ ಏನಾಗಿರ್ಬೋದು? ದಿಸ್ ವಾಸ್ ಸಮಥಿಂಗ್ ಐ ವಾಸ್ ವೆರಿ ಕ್ಯೂರಿಯಸ್ ಅಬೌಟ್. ದ ಥರ್ಸ್ಟ್, ಹಂಗರ್ ಫಾರ್ ಲರ್ನಿಂಗ್, ಅದು ಯಾವತ್ತೂ ಹೋಗಬಾರ್ದು. ಈಗ ನಾವು ಯಾವುದೇ ಪೊಸಿಷನಲ್ಲಿ ಇರ್ಬೋದು, ಯು ಮೆನ್ಷನ್ ಮೀ ಅ ಸೆಲೆಬ್ರಿಟಿ, ಬಟ್ ಬೇರೆಯವ್ರ ಕಣ್ಣಿಗೆ ಓಕೆ ಒಂದು ದೀಸ್ ಮೆನಿ ಸಾಂಗ್ಸ್ ಹಾಡಿದ್ಮೇಲೆ ಇಷ್ಟು ಅವಾರ್ಡ್ಸ್ ಬಂದಮೇಲೆ ಟಿ ವಿಯಲ್ಲಿ ಕಂಡ್ಕೊಂಡ್ಮೇಲೆ ಸೆಲೆಬ್ರಿಟಿ ಅಂತ. ಬಟ್ ಆ ಲರ್ನಿಂಗ್ ನೆವರ್ ಸ್ಟಾಪ್ಸ್. ಬಿಕಾಸ್ ಎಷ್ಟೊಂದು ದೆರ್ ಆರ್ ಸೋ ಮೆನಿ ಜಾನ್ರಾ ದಟ್ ಐ ಹ್ಯಾವನ್ ಟ್ರೈಡ್ ಎವರ್. ಕೆಲವರು ಯಾವ ರೀತಿಗಳ ಹಾಡುಗಳೆಲ್ಲ ಹಾಡ್ತಾರೆ, ನಾನು ಅದನ್ನು ಮುಟ್ಟೋಕ್ಕಾಗದೇ ಇರ್ಬೋದು. ಸೊ ಐ ಆಮ್ ಆಲ್ವೇಸ್ ಅ ಸ್ಟೂಡೆಂಟ್. ಸೊ ಐ ಸಿ ದಟ್ ದಿ ಅದರ್ ಸ್ಟೂಡೆಂಟ್ ಆಲ್ಸೋ ಶುಡ್ ಹ್ಯಾವ್ ದ ಸೇಮ್ ಕ್ವಾಲಿಟಿ. ಅವ್ರು ಯಾವಾಗ ಕಲಿಯೋದು ನಿಲ್ಲಿಸ್ಬಿಡ್ತಾರಲ್ಲ ಅವಾಗ ಹೇಳ್ಕೊಡೋಕ್ಕೂ ಆಗಲ್ಲ. ಅಂದರೆ ಆ್ಯಕ್ಚುಲಿ ಇಟ್ ಈಸ್ ಲೈಕ್ ವಿ ಡೈ ದ್ಯಾಟ್ ಡೇ ವಿತ್ ರೆಸ್ಪೆಕ್ಟ್ ಟು ದ್ಯಾಟ್ ಪರ್ಟಿಕ್ಯುಲರ್. ಈಗ ಮ್ಯೂಸಿಕ್ಗೆ ವಿ ಡೈ ದ್ಯಾಟ್ ಡೇ. ಆ ಕಲಿಯೋ ಒಂದು ಹಂಗರ್ ನಮ್ಮಲ್ಲಿ ಅಂದರೆ ಐ ಮೀನ್ ದಿಸ್ ಇಸ್ ಒನ್ ಥಿಂಗ್ ಐ ಶುಡ್ ರಿಕ್ವೆಸ್ಟ್ ದಿ ಆಡಿಯನ್ಸ್, ಯಾರ್ಯಾರು ಮ್ಯೂಸಿಕಲ್ಲಿ ಮುಂದುವರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿರ್ತಾರೋ ಅವರಲ್ಲಿ ಏನಿರಬೇಕು ಒಂದು ಕ್ವಾಲಿಟಿ ಡೆಫಿನೆಟ್ಲಿ ಅನ್ನೋದನ್ನ ಇವತ್ತು ತಾವು ತಿಳಿಸ್ಕೊಟ್ಟಿದ್ದೀರಾ, ಫಾರ್ ವಿಚ್ ಐ ಆಮ್ ವೆರಿ ಗ್ರೇಟ್ಫುಲ್. ಬಿಕಾಸ್ ದ್ಯಾಟ್ ಓನ್ಲಿ ವಿಲ್ ಬ್ರಿಂಗ್ ಅಸ್ ಟು ಒನ್ ಪ್ಲೇಸ್ ಇನ್ ಲೈಫ್. ಇದನ್ನು ಕೇಳುವಾಗ there are so many questions that are hovering my mind. So much of stardom. ಇದು ಹೇಳುವಾಗಲೇ ಐ ವಾಸ್ ಜಸ್ಟ್ ಥಿಂಕಿಂಗ್, ಯು ಸೆಡ್ ನಾನು ಐ ರಿಮೇನ್ ಅ ಸ್ಟೂಡೆಂಟ್. ಅಂದರೆ ಈ ಸಿಂಪ್ಲಿಸಿಟಿ ಐ ಥಿಂಕ್ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ಕಮೆಂಡಬಲ್ ಅನ್ಸುತ್ತಮ್ಮ. ಐ ಮೀನ್ ಆ್ಯಸ್ ಅ ಎಲ್ಡರ್ಲಿ ವುಮನ್ ನಮ್ಗೆ ಅನಿಸ್ತಿರತ್ತೆ ಆ ಒಂದು ಸಿಂಪ್ಲಿಸಿಟಿ ಇಟ್ಕೊಂಡಾಗ ಪ್ಲಸ್ ಒಂದು ಹ್ಯುಮಿಲಿಟಿ. ನಾನು ಯಾವತ್ತಿದ್ರೂ ಕಲಿತಾ ಇರಬೇಕು ನನ್ನ ಜೀವನದಲ್ಲಿ. ಇದು ಬಂದಿದೆ ಸೆಲೆಬ್ರಿಟಿ ಕರೆದಿದ್ದೀರಾ, ಓಕೆ, ಬಟ್ ನಾನು ಯಾವ ರೀತಿಯಾಗಿ ಕಲ್ತ್ಕೊಂಡು ಹೋಗ್ತಿರ್ತೀನಿ ಅನ್ನೋದನ್ನ. ಸೊ ಈ ಸ್ಟಾರ್ಡಮ್ ಅನ್ನ ಹೌ ಡು ಯು sure you get so many moments in your life who people are crazy about you. How do you handle it sometimes? Does it become difficult? No I'm enjoying it. How sweet for the
ಕ್ಯೂಟ್ ಲಿಟಲ್ ಆನ್ಸರ್. ಅಂದರೆ ಸಿ ಓವರ್ನೈಟ್ ಯಾವುದೂ ಆಗಿಲ್ಲ ನನಗೆ. ಐ ಹ್ಯಾವ್ ಕಮ್ ಅಪ್ ಹಾರ್ಡ್ ವೇ ಆ್ಯಕ್ಚುಲಿ. ಅಂದರೆ ನಾನು ಹೇಳಿದ ಹಾಗೆ ಕೋರಸ್ಸು ಟ್ರ್ಯಾಕು ಇದೆಲ್ಲ ಎಷ್ಟೋ ವರ್ಷಗಳು ಹಾಡ್ತಾ ಅಲ್ಲೊಂದು ಇಲ್ಲೊಂದು ಹಾಡುಗಳು ರೀಟೇನ್ ಆಗ್ತಾ ಇಲ್ಲಿವರೆಗೂ ಬಂದಿದ್ದೀನಿ. ಇಟ್ಸ್ ಬೀನ್ 15 years ಜರ್ನಿ ಆ್ಯಂಡ್ ದೇರ್ಸ್ ಅ ಲಾಂಗ್ ವೇ ಟು ಗೋ. 15 years in the industry. ಸೊ ಅದಕ್ಕೆ ಹಿಂದೆನೂ ಬಹಳಷ್ಟು ಹಾರ್ಡ್ ವರ್ಕ್, ಪೇಷನ್ಸ್, ಸ್ಯಾಕ್ರಿಫೈಸಸ್ ಇದೆಲ್ಲ ಇದೆ. ಸೊ ಇದೆಲ್ಲ ನೋಡಿದಾಗ ದೆರ್ ಇಸ್ ಸೋ ಮಚ್ ಮೋರ್ ಟು ಅಚೀವ್. ಇದೆಲ್ಲ ನೋಡಿದಾಗ ಇಟ್ಸ್ ನಥಿಂಗ್ ಅಂತ ಅನ್ಸುತ್ತೆ. ಸೊ ವಾಟ್ ಡು ಐ ಫೀಲ್ ಪ್ರೌಡ್ ಆಫ್? That is again humility talking. I'm not trying to be diplomatic. I know, I understand because ಆ ಹಂಗರ್ ಇಲ್ಲದೆ ನಮಗೆ ಮಾಡೋಕ್ಕಾಗಲ್ಲ ಅನ್ನೋದು ಎಷ್ಟು ಬ್ಯೂಟಿಫುಲ್ ಆಗಿ ಒಂದೊಂದು ಕಡೆಯಿಂದನೂ ತೊಗೊಂಡು ಬರ್ತಾ ಇದ್ದೀರಾ. ಇಟ್ ಇಸ್ ನಾಟ್ ಅಬೌಟ್ ಡಿಪ್ಲೊಮೆಸಿ, ಇಟ್ ಇಸ್ ಅಬೌಟ್ ಬೀಯಿಂಗ್ ವೆರಿ ಆನೆಸ್ಟ್ ಅಬೌಟ್ ಹೌ ಎಕ್ಸಾಕ್ಟ್ಲಿ ಯು ಫೀಲ್. ಸೊ ಯು ಎಂಜಾಯ್ ದಟ್ ಬಿಕಾಸ್ ಐ ವರ್ಕ್ಡ್ ಫಾರ್ ಇಟ್ ಆ್ಯಂಡ್ ಐ ಎಂಜಾಯ್ ಇಟ್ ಅಂತ ಹೇಳ್ತಿದ್ದೀರಾ. ದಟ್ಸ್ ಸೋ ಸ್ವೀಟ್. ಸೊ ಒಂದು ಹೇಳಿದ್ದು ಲೈಕ್ ಸ್ಟಾರ್ಡಮ್ ಹೇಗೆ ತಗೊಳ್ತೀರಾ ಅಂತ. ಐ ವುಡ್ ಲೈಕ್ ಟು ಆಸ್ಕ್ ಯು ಅಟ್ ದಿಸ್ ಪಾಯಿಂಟ್ ಇಟ್ ಸೆಲ್ಫ್ ಕೇಳ್ತೀನಿ ನಿಮ್ಮನ್ನು. ಯು ಹ್ಯಾವ್ ಅ ಬ್ಯೂಟಿಫುಲ್ ಸಿಸ್ಟರ್. ಅವ್ರ ಬಗ್ಗೆ ಒಂಚೂರು ತಿಳಿಸ್ಕೊಡಿ. She keeps me alive. ಅಂದರೆ ಶೀ ಈಸ್ ದ ಗೋ ಟು ಪರ್ಸನ್ ನನಗೆ. ಅಂದರೆ ನಮಗೆ ಬಹಳ ಏಜ್ ಗ್ಯಾಪ್ ಇದೆ. ಆ್ಯಂಡ್ ಆ ಚಿಕ್ಕ ವಯಸ್ಸಿಂದನೂ ಏನಂದರೆ ವಿ ಯೂಸ್ ಟು ಪ್ಲೇ ಲೈಕ್ ಐ ಆಮ್ ಅ ಸೆಲೆಬ್ರಿಟಿ ಸಿಂಗರ್ ಆ್ಯಂಡ್ ಶೀ ಈಸ್ ಎ ಸೆಲೆಬ್ರಿಟಿ ಆ್ಯಂಕರ್. ಒಂದು ಕೋಲ್ ಇಟ್ಕೊಂಡು ಕಮ್ ಆನ್ ಟೆಲ್ ಮಿ ಅಬೌಟ್ ದಿಸ್ ಅಂತ ಇಂಟರ್ವ್ಯೂ ಮಾಡ್ತಾ ಇದ್ಲವಳು. That has happened today. So that was our dream and that is what we are living today. ಸೊ ನಮ್ಮ ಆಟಗಳು ಹಾಗೆ ಇತ್ತು. ಆ್ಯಂಡ್ ಶೀ ಈಸ್ ಪಾರ್ಟ್ನರ್ ಇನ್ ಕ್ರೈಮ್ ಅಂತ ಹೇಳ್ಬೋದಲ್ಲ, ಆ ಥರ ಎಲ್ಲದಕ್ಕೂ. ಫುಡ್, ಟ್ರಾವೆಲ್, ಆ ಟೇಸ್ಟ್ಸ್ ಆರ್ ಸಿಮಿಲರ್. ಆ್ಯಂಡ್ ಎಲ್ಲ ವಿಷಯಗಳನ್ನು ಡಿಸ್ಕಸ್ ಮಾಡ್ತೀವಿ. ದಟ್ಸ್ ಲೈಕ್ ನೋ filters. Nothing. Just go and talk. It may be crap, it may be interesting, just go and blurt it out. So that one ease out ಆಗತ್ತೆ, ನಿಮಗೂ ಒಂದು ease out ಆಗತ್ತೆ. ಆಮೇಲೆ ಒಂದು ಕಂಫರ್ಟ್ ಲೆವೆಲ್ ಬೆಳೆದಿರುತ್ತೆ. ಐ ಥಿಂಕ್ ದಟ್ ವೇ ಯು ಆರ್ ರಿಯಲಿ ಬ್ಲೆಸ್ಡ್ ಆ್ಯಂಡ್ ಶೀ ಈಸ್ ಆಲ್ಸೋ ರಿಯಲಿ ಬ್ಲೆಸ್ಡ್. ಯಾಕಂದರೆ ಸಿಬ್ಲಿಂಗ್ಸ್ ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ಇದು ಒಂದ್ಸಲ ಎಲ್ಲೋ ನೋಡ್ತಾ ಇರುವಾಗಲೇ ನೋಡಿದೆ ಆ್ಯಕ್ಚುಲಿ SPB ಸರ್ or Anuradha. The way he's sung that particular song, keeping you in mind, I was elated. So SPB sir jotegina nimma vadanata and that little experience, if you could share. He plays a major role in my career. Andre the very first big stage that I shared was with him. ಒಂದು TV ಶೋ ಅಲ್ಲಿ ಹಿ ಜಸ್ಟ್ ಕಾಲ್ಸ್ ಫಾರ್ ಯಾರು ನನ್ನ ಜೊತೆ ಹಾಡೋಕ್ಕೆ ಇಷ್ಟಪಡ್ತೀರಿ, ಸೆಂಡ್ ಇನ್ ಯುವರ್ ರೆಕಾರ್ಡೆಡ್ ವಾಯ್ಸ್ ಅಂತ. ಆ ಥರ ನಾನು ನನ್ನ ಹಾಡು ಕಳಿಸಿ ಸೆಲೆಕ್ಟ್ ಆದವಳು. ಸೊ ದಟ್ ವಾಸ್ ದ ಬಿಗಿನಿಂಗ್. ಆ್ಯಂಡ್ ಅದೇ ಡೆಮೋ CD ಹಿಡ್ಕೊಂಡು ನಾನು ಪ್ಲೇಬ್ಯಾಕ್ ಸಿಂಗಿಂಗ್ಗೆ ಎಂಟರ್ ಆಗಿದ್ದು. ಸೊ ಅದ್ರ ನಂತರ ನನಗೆ ಬಹಳಷ್ಟು ಅವ್ರ ಜೊತೆ ವೇದಿಕೆ ಹಂಚ್ಕೊಳ್ಳೋಕ್ಕೂ ಅವಕಾಶಗಳು ಸಿಕ್ತು. Countless actually. So and every stage is a memory. ಎಷ್ಟು ಕಲಿಯೋಕ್ಕೆ ಸಿಗೋದು ಅವರ ಸಿಂಗಿಂಗ್ ಮಾತ್ರ ಅಲ್ಲ, ದ ಪರ್ಸ್ನಾಲಿಟಿ ದಟ್ ಹಿ ವಾಸ್, ಅವರ ಪಂಕ್ಚುಯಾಲಿಟಿ ಇರ್ಬೋದು, ಅವರ ಡೆಡಿಕೇಶನ್ ಈವನ್ ಅಟ್ ದ್ಯಾಟ್ ಏಜ್. ವಾವ್. ನನ್ನ ಸೋಲ್ ಇನ್ಸ್ಪಿರೇಷನ್ ಫಾರ್ ಎವ್ರಿಥಿಂಗ್ ದಟ್ ಐ ಆಮ್ ಟುಡೇ. Yes. Very nice. I think everybody has played a vital role. ಅದರಲ್ಲಿ ಜಾಸ್ತಿ SPB ಸರ್, ಯಾಕಂದರೆ ಅಲ್ಲಿ ಬಿಗಿನಿಂಗಿಂದಾನೇ ನಿಮಗೆ ಹಿ ಹಸ್ ಗಿವನ್ ದಟ್ ಪುಷ್ ಆ್ಯಂಡ್ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರಲಿಕ್ಕೂ ಅಲ್ಲಿಂದ ಸಾಧ್ಯ, ಜಾಸ್ತಿ ಸಾಧ್ಯ. ವೆರಿ ಎಂಕರೇಜಿಂಗ್ ಬಿಕಾಸ್ ಅವರ ಸಾಧನೆ ಮುಂದೆ ನಂದೇನೂ ಅಲ್ಲ, ಏನೇನೂ ಅಲ್ಲ. ಬಟ್ ಒಂದು ಸ್ಟೇಜಲ್ಲಿ ಒಂದು ಚಿಕ್ಕ ಇಂಪ್ರೊವೈಸೇಷನ್ ಹಿ ವುಡ್ ಅಪ್ರಿಷಿಯೇಟ್ ದೆನ್ ಆ್ಯಂಡ್ ದೇರ್. ಎಲ್ಲ ಮ್ಯೂಸಿಷಿಯನ್ಸ್ಗೆ ಅಷ್ಟು ರೆಸ್ಪೆಕ್ಟ್ ಕೊಡೋರು. ಎಲ್ಲ ಕಲ್ತ್ಕೊಳ್ಳಿಕ್ಕೆ ಐ ಮೀನ್ ಒಂದು ಜೀವನ ಸಾಲಲ್ಲ ಅಂತ ಹೇಳ್ತಾರಮ್ಮ. ಒಂದು ಜೀವನದಲ್ಲಿ ಎಲ್ಲ ಕಲೀಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಐ ಥಿಂಕ್ ಅದನ್ನು ನೀವು ರೀಟ್ರೇಟ್ ಮಾಡಿ ಹೇಳ್ತಾ ಇದ್ದೀರಾ. ಒಬ್ಬೊಬ್ಬರಿಂದನೂ ಎಷ್ಟು ಕಲೀಲಿಕ್ಕೆ ಇದೆ ನಮ್ಮ ಜೀವನದಲ್ಲಿ ಅಂತ. I mean, there is so much to ask you, Babu. I mean, you're such a wonderful human being. More than, ನೀವು ಹೇಳಿದಾಗ accolades ಎಲ್ಲ ಒಂದು ಕಡೆ, achievements ಎಲ್ಲ ಒಂದು ಕಡೆ, but that soft-spoken attitude towards life, I think has brought you to where you are
ಆ್ಯಂಡ್ ಇಟ್ ವಿಲ್ ಡೆಫಿನೆಟ್ಲಿ ಟೇಕ್ ಯು ಟು ಗ್ರೇಟರ್ ಹೈಟ್ಸ್. ಇವಾಗಲೇ ಗ್ರೇಟರ್ ಹೈಟಲ್ಲಿ ಇದ್ದೀರಾ, ಬಟ್ ಇನ್ನೂ ಬಹಳಷ್ಟು ಎತ್ತರಕ್ಕೆ ಹೋಗಲಿ ಅನ್ನೋ ಒಂದು ಪ್ರಾರ್ಥನೆ ನನ್ನ ಕಡೆಯಿಂದ ಅಮ್ಮ. ಬಹಳ ಸಂತೋಷ, ಒಂದು ಮೈ ನವಿರೇಳುವಂಥ ಒಂದು ಮೊಮೆಂಟ್ಸ್ ನನಗೆ ನಿಮ್ಮ ಜೊತೆಯಲ್ಲಿ ಮಾತಾಡ್ತಾ ಇರೋದು, ನಿಮ್ಮ ಮಾತುಗಳನ್ನು ಕೇಳಿಸ್ಕೊಳ್ತಾ ಇರೋದು. ಆ್ಯಂಡ್ ನಿಮ್ಮ ಮುಖಾಂತರ ಎಲ್ಲೋ ನಾನು ಆ ಮೊಮೆಂಟನ್ನು ರಿಲೀವ್ ಮಾಡ್ತಾ ಇದ್ದೀನಿ. ಒಂದು ಸ್ಟೇಜ್ ಗೊತ್ತಿಲ್ಲ, ನೀವು ಹೇಳ್ತಿದ್ದೀರಾ, ನಾನೆಲ್ಲೋ ಒಂದು ಸ್ಟೇಜ್ ಹತ್ರ ನೀವಲ್ಲಿ ನಿಂತಿದ್ದೀರಾ, ನಾನು ಕೆಳಗಡೆ ನಿಂತಿದ್ದೀನಿ. ಆ್ಯಂಡ್ ಐ ಆಮ್ ರೀಲಿವಿಂಗ್ ದ್ಯಾಟ್ ಮೊಮೆಂಟ್. I'm humbled. Honestly, I'm reliving that moment, and I feel that way when I'm talking to you. And now to ask you a couple of light-hearted questions. There are so many more to ask. I think 1 episode, 2 episode, 3 episode Anuradha Bhatt jotel salalla. But let me ask you some light-hearted questions. Sure. Singer ಆಗಿ ಯಾವುದಾದರೂ ಒಂದು ಫೂಡನ್ನು ಬಿಟ್ಬಿಟ್ಟಿದ್ದೀರಾ? ಸಿಂಗರ್ ಆಗಿ ಇಲ್ಲ. ನಿಮ್ಗೆ ಇಷ್ಟ ಇಲ್ದಿರಾ ಬಿಟ್ಟಿದ್ದೀರಾ? ಹೌದು. ಓಕೆ. Yes, so true. Your vocal range is very high. Any special vocal exercises that you do every day, on an everyday basis? See, ನಾರ್ಮಲ್ ಬೇಸಿಕ್ ವಾರ್ಮ್ ಅಪ್ ಎಕ್ಸಸೈಸಸ್ ಎಲ್ಲರೂ ಮಾಡುವಂಥದ್ದು ಮಾಡಲೇಬೇಕು. ಡೈರೆಕ್ಟ್ ಮೈಕ್ ಮುಂದೆ ಹಾಡಿದ್ರೆ ವಾಯ್ಸ್ ಚೋಕ್ ಆಗುತ್ತೆ. ಬಟ್ ಇದು ಐ ಥಿಂಕ್ ಸಡನ್ನಾಗಿ ಬರೋವಂಥದ್ದಲ್ಲ. ವೋಕಲ್ ರೇಂಜ್ ಇಟ್ ನೀಡ್ಸ್ ಪ್ರಾಕ್ಟೀಸ್ ರೈಟ್ ಫ್ರಮ್ ಅರ್ಲಿ ಡೇಸ್. ಸೊ ನಮ್ಮ ಗುರುಗಳು ಆ ಥರ ಟ್ರೈನ್ ಮಾಡಿದರು ನನ್ನ. ಈಗ ಒಂದು ಪರ್ಟಿಕ್ಯುಲರ್ ರೇಂಜಲ್ಲಿ ನಾನು ಕಂಫರ್ಟಬಲ್ ಆಗ್ತೀನಿ ಅಂದಾಗ ಒಂದು ಅರ್ಧ ಮನೆ ಜಾಸ್ತಿ ಮಾಡೋರು, ಟ್ರೈ ದಿಸ್ ಅಂತ. ಸೊ ವೆನ್ ಐ ವಾಸ್ ಕಂಫರ್ಟಬಲ್ ಇನ್ ದಟ್ ಒನ್, ಹಿ ವುಡ್ ಇನ್ಕ್ರೀಸ್ ಅಗೇನ್. ಸೊ ದಟ್ ಈಸ್ ಹೌ ಇಟ್ ಇಸ್ ಬಿಲ್ಟ್ ಓವರ್ ದ ಇಯರ್ಸ್. ಆಮೇಲೆ ನಾನು ಚಿಕ್ಕ ವಯಸ್ಸಲ್ಲೇ ಈ ಸಿನಿಮಾ ಹಾಡುಗಳು ಜಾಸ್ತಿ ಕೇಳ್ತಾ ಇದ್ನಲ್ಲ, ಸೊ ಆ ಫಾಲ್ಸೆಟೋ ಅಲ್ಲಿ ಹಾಡೋದು ಆವಾಗಿಂದ ಅಭ್ಯಾಸ. ಸೊ ದ್ಯಾಟ್ ಕುಡ್ ಬಿ ದ ರೀಸನ್ ಫಾರ್ ದಟ್ ಬ್ಯೂಟಿಫುಲ್ ರೇಂಜ್ ವಾಟ್ ಯು ಹ್ಯಾವ್. ಆ್ಯಂಡ್ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದು ಒಂದು ಅಭ್ಯಾಸ, ಚಿಕ್ಕ ವಯಸ್ಸಿಂದ ಅಭ್ಯಾಸಗಳು, ಹ್ಯಾಬಿಟ್ಸ್ ಸೆಟ್ ಇನ್ ಮಾಡ್ತಾರೆ. ನಂಗೆ ನನ್ನ ತಂದೆ 5 ಗಂಟೆಗೆ ಎಬ್ಬಿಸಿ ಅಭ್ಯಾಸ ಮಾಡಿದ್ದು. ಈವನ್ ಅಟ್ ದಿಸ್ ಏಜ್ ಐ ಆಮ್ ಅನೇಬಲ್ ಟು ಗೆಟ್ ಓವರ್ ದ್ಯಾಟ್. ಚಿಕ್ಕ ವಯಸ್ಸಲ್ಲಿ ಐ ವುಡ್ ಫೀಲ್ ವೆರಿ ಬ್ಯಾಡ್, ಯಾಕೆ ನಮ್ಮ ಅಪ್ಪ ಈಗ ಎಬ್ಬಿಸ್ತಾರೆ 5 ಗಂಟೆಗೆ. ನಾನು ಇನ್ಫ್ಯಾಕ್ಟ್ ವೆನ್ ಐ ವಾಸ್ ಇನ್ ಮೈ 9th and ಸ್ಟ್ಯಾಂಡರ್ಡ್ ಐ ವುಡ್ ಟೆಲ್, ಯು ಗೆಟ್ ಮೀ ಮ್ಯಾರಿಡ್, ಮದುವೆ ಮಾಡಿ ಕಳಿಸ್ಬಿಡು, ನಾನು 5 ಗಂಟೆಗೆ ಎದ್ದೇಳಕ್ಕೆ ನಂಗೆ ಇಷ್ಟ ಇಲ್ಲ. ಯಾಕಂದ್ರೆ ದಟ್ ಲೇಸಿನೆಸ್ ವಾಸ್ ದೇರ್, ಡೆಫಿನೆಟ್ಲಿ ದೇರ್. ಬಟ್ ದ್ಯಾಟ್ ಹ್ಯಾಸ್ ಹೆಲ್ಪ್ಡ್ ಮೀ ಇನ್ ಮೈ ಲೈಫ್ ಟು ಅ ವೆರಿ ಲಾರ್ಜ್ ಎಕ್ಸ್ಟೆಂಟ್. 5 ಗಂಟೆಗೆ ಹೇಳೋದೇ ನನ್ನ ಜೀವನದ ಒಂದು ಎದ್ದಾಗ ಆಗೋ ಸಂತೋಷ ನನಗೆ ಹೇಳಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಎಲ್ಲ ಕೆಲಸಗಳು ಬಹಳ ಆರಾಮಾಗಿ ಮಾಡ್ಕೊಂಡು ಹೋಗೋಕ್ಕೆ ಸಹಾಯ ಮಾಡಿದೆ ಒಂದು ಅಭ್ಯಾಸ. ಆ ಥರ ಅಪ್ಪ ಅಮ್ಮ ಹೇಳ್ಕೊಟ್ಟಿರೋ ಒಂದು ಅಭ್ಯಾಸ ವಿಚ್ ಇಸ್ ಹೆಲ್ಪಿಂಗ್ ಯು ಈವನ್ ಟಿಲ್ ದಿಸ್ ಡೇ. ಬೇಕಾದಷ್ಟು ಹೇಳ್ಕೊಟ್ಟಿರ್ತಾರೆ. ಒಂದು ಅಭ್ಯಾಸ ಅಂದರೆ ಐ ಥಿಂಕ್ ಸ್ಟೇಯಿಂಗ್ ಟ್ರೂ ಟು ಮೈ ಸೆಲ್ಫ್. ಅಂದರೆ ಐ ಲೈಕ್ ಇಟ್, ಐ ಡೂ ಇಟ್. ನನಗೆ ಇದು ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಐ ನೆವರ್ ಅಟೆಂಪ್ಟ್ ದ್ಯಾಟ್. ಬಿಕಾಸ್ ಹಾಫ್ ಆ್ಯಂಡ್ ಹಾಫ್ ಮಾಡೋಕ್ಕೆ ನನಗೆ ಗೊತ್ತಿಲ್ಲ, ನಾನು ಮಾಡಲ್ಲ. ಒನ್ಸ್ ಐ ಆಮ್ ಕಮಿಟೆಡ್ ಟು ಸಮಥಿಂಗ್, ಐ ಹ್ಯಾವ್ ಟು ಡೂ ಇಟ್. ಸೊ staying true to myself and the work that I accept. Oh God, and every moment you're giving me a revelation. Honestly, yes, it's a revelation because ಪ್ರತಿಯೊಂದು ವಯಸ್ಸಲ್ಲೂ ಕಲೀಲಿಕ್ಕಿರುತ್ತಮ್ಮ, ಪ್ರತಿಯೊಂದು ವಯಸ್ಸಲ್ಲೂ ಕಲೀಲಿಕ್ಕಿರುತ್ತೆ. ಇಟ್ಸ್ ಅ ಗ್ರೇಟ್ ರೆವಲ್ಯೂಷನ್. ಅಕಸ್ಮಾತ್ ಏನಾದರೂ ಫ್ಯೂಚರ್ ಪ್ರಾಜೆಕ್ಟ್ಸ್ ಬಗ್ಗೆ ಏನಾದರೂ ಮಾತಾಡ್ಲಿಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸ್ ಅಂದರೆ ಸಿನಿಮಾ ವರ್ಕ್ ಅದರ ಪಾಡಿಗೆ ನಡೀತಾ ಇದೆ. ಐ ಆಮ್ ಸ್ಟಿಲ್ ವರ್ಕಿಂಗ್ ವಿತ್ ವೇರಿಯಸ್ ಮ್ಯೂಸಿಕ್ ಡೈರೆಕ್ಟರ್ಸ್, ಶೋಸ್ ನಡೀತಾ ಇದೆ, ಒಂದಷ್ಟು ಟ್ರಾವೆಲ್ ಕಮಿಟ್ಮೆಂಟ್ಸ್ ಇದೆ ಕಮಿಂಗ್ ಡೇಸಲ್ಲಿ. ಸೊ ಇದಲ್ಲದೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಐ ಆಮ್ ಟ್ರೈಂಗ್ ಟು ಎಕ್ಸ್ಪ್ಲೋರ್ myself, trying to do different things. So ನಾನು ಈವರೆಗೂ ಬೇರೆಯವ್ರಿಗೆ ಕಂಪೋಸ್ ಮಾಡಿಲ್ಲ. ಸೊ ನನ್ನ ಚಾನೆಲ್ಗೋಸ್ಕರ ನಂದೇ ಕೆಲವು ಕಂಪೋಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಒಂದೊಂದಾಗಿ ಐ ಹ್ಯಾವ್ ಟು bring it out. Yes, sweet. And I wish you really all the very best for that. And Paramatma, I mean, see, because ಒಂದು ಹಾಡೋದು ಒಂದು ಎಕ್ಸ್ಟೆಂಟಿಗೆ ಬಂದಾಗ ಡೆಫಿನೆಟ್ಲಿ ನನ್ನದೇ ಆದಂಥ ಒಂದು ಕಾಂಪೋಸಿಷನ್, ನನ್ನ ಹಾಡೋಣ ಅನ್ನೋ ಒಂದು ಆಸೆ ಅಂತೂ ಇದ್ದೇ ಇರುತ್ತೆ. ಬಿಕಾಸ್ ವೆನ್ ಯು ಕಂಪೋಸ್ ಇಟ್ ಕಮ್ಸ್ ಔಟ್ not only just through you, from you, everything. So it has a different flavor altogether. Yes. So I wish you all the very best with that. Thank you. And coming to before I get into the last segment, I should ask you one more question that is bothering me. Spirituality. ನಿಮ್ಗೆ ಏನು ಅನ್ಸುತ್ತೆ? What is spirituality to you? ನಾನಿನ್ನೂ ಆ ಜರ್ನಿ, ಐ ಆಮ್ ಎನ್ amateur spiritual ಜರ್ನಿಯಲ್ಲಿ. ಬಟ್ ಎಸ್, ಐ ಫೀಲ್ ದ ನೆಸೆಸಿಟಿ. ಎಲ್ಲರಲ್ಲೂ ಒಂದು ಯುನೋ ಕೈಂಡ್ ಆಫ್ ಏನು ಹೇಳೋದು,
ಒಂದು ಡಿಯಟಿ ಯಾರಾದರೂ ಒಬ್ರು ಅಂದರೆ ಇಟ್ ನೀಡ್ ನಾಟ್ ಬಿ ಒನ್ ರಾಮ ಕೃಷ್ಣ ಜೀಸಸ್ ಒಂದು ಸ್ಟ್ರಾಂಗ್ ಪವರ್ ಮೇಲೆ ಒಂದು ನಂಬಿಕೆ ಇದ್ದರೆ ಅದೊಂದು ಧೈರ್ಯ ಸಿಗುತ್ತೆ. ಒಂದು ದಟ್ಸ್ ಅ ಡ್ರೈವಿಂಗ್ ಫೋರ್ಸ್ ದಟ್ ಏನಾದರೂ ತಪ್ಪಾದರೆ ಸರಿಪಡಿಸೋಕೆ ಯಾರೋ ಒಬ್ರು ಇದ್ದಾರೆ ಅನ್ನೋದು ಒಂದು. ಸೊ ಈ ಥರ ನನ್ನ ನಂಬಿಕೆ. ಆ್ಯಂಡ್ ನಾನು ನನ್ನ ಕೆಲಸನೇ ದೇವರು ಅಂದ್ಕೊಂಡಿದ್ದೀನಿ ಆಲ್ಸೋ. ಬಟ್ ಎಸ್, ಸ್ಪಿರಿಚುವಲ್ ಜರ್ನಿ ಶುರು ಮಾಡಿದ್ದೀನಿ slowly. Yes. And I've also traveled to a few places, like I've done the Char Dham Yatra. Oh, okay. ಆಮೇಲೆ ನೇಪಾಳಲ್ಲಿರೋ ಮುಕ್ತಿನಾಥ್ ಈ ಥರ ಎಲ್ಲ ಹೋಗಿದ್ದೀನಿ, ಹೋಗಿ ಬಂದಿದ್ದೀನಿ. ಸೊ it just gives that positive vibes. ನಿಜ, ಅದು ಬಹಳಷ್ಟು ಸಮಯ ನಮ್ಮ ಜೊತೆ ಇರುತ್ತೆ, ಅದು ಕಾಪಾಡುತ್ತೆ ಅಂತ ನನಗೆ ಒಂದು ಫೀಲಿಂಗ್. ಖಂಡಿತ ಸತ್ಯ. ಬಿಕಾಸ್ ದೀಸ್ ಪ್ಲೇಸಸ್ ಆರ್ ಬಿಯಾಂಡ್ ಆರ್ ಇಮ್ಯಾಜಿನೇಷನ್. ಒಂದು ಹ್ಯೂಮನ್ ಮೈಂಡ್ ಇಮ್ಯಾಜಿನ್ ಮಾಡಕ್ ಆಗದೇ ಇರೋಷ್ಟು ಹ್ಯೂಮಂಗಸ್ ಆಗಿರೋದ್ರಿಂದ ಈ ಜಾಗಗಳಿಗೆ ಹೋದಾಗ ನಮ್ಮನ್ನು ಮೀರಿದ್ದು ಬಹಳಷ್ಟು ಇದೆ ಅನ್ನೋದು ನಮಗೆ ಅರಿವಾಗುತ್ತೆ. ಖಂಡಿತ. ಆ್ಯಂಡ್ ಆಲ್ಸೋ ಐ ಥಿಂಕ್ ಆ ಒಂದು ಭಯನೂ ಇರಬೇಕು, ನಾವು ತಪ್ಪು ದಾರಿಲಿ ನಡೆಯದೇ ಇರೋ ಹಾಗೆ. ದೇರ್ ಇಸ್ ಕರ್ಮ that will follow. Absolutely. So true. Yes, so this is spirituality for me, and there's a long way to go. I mean, adidde iruttama. All of us are in the journey and to rediscover again nammanna ನಾವು ಹುಡ್ಕೊಳ್ತಾನೆ ಇರ್ತೀವಿ. and we are bettering ourselves. ಒಂದ್ ದಿನ ಇನ್ನೊಂದ್ ದಿನ ಒಂದ್ ಜಾಗದಿಂದ ಇನ್ನೊಂದ್ ಮೆಟ್ಲ್ ಹತ್ತಕ್ ಸಾಧ್ಯ ಆಗಿದೆಯಾ, ಅದೇ ಸ್ಪಿರಿಚುವಾಲಿಟಿ ಅಂತ ನನ್ನ ಮನಸ್ಸಿಗೂ ಅನ್ಸುತ್ತಮ್ಮ. so sweet. I don't know, ಏನೋ ಒಂದು that quietness, that silence, ನಿಮ್ಮ ಒಂದು ಆ energy, I could feel it in me. So thank you so much for that. We're coming to the last segment of my show. Thanks ಹೇಳೋಣ with Nagu. So Nagamani, I'm so thankful to everybody in my life. Plus ಇವತ್ತು ನಿಮಗೆ a special thank you for coming over. ನಿಮ್ಮ ಜೀವನದ ಕೆಲವು ತುಣುಕುಗಳನ್ನು ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳೋದಕ್ಕೆ whom would you like to thank through our show? Everybody in my life. ಯಾಕಂದರೆ ನಾನು ಇವತ್ತು ಇಲ್ಲಿ ಇರಬೇಕಾದ್ರೆ ಇಟ್ಸ್ ನಾಟ್ ಪಾಸಿಬಲ್, ಒಬ್ಬಳಿಂದ ಸಾಧ್ಯ ಇಲ್ಲ. ನಿಜ. ಯಾವಾಗ ನನ್ನ ತಂದೆ ತಾಯಿ ನನ್ನ ಗುರುತಿಸಿದ್ರು, ಆಮೇಲೆ ನನ್ನ ಟೀಚರ್ಸ್ ಗುರುತಿಸಿದ್ರು, ಮ್ಯೂಸಿಕ್ ಡೈರೆಕ್ಟರ್ಸ್, ಲಿರಿಸಿಸ್ಟ್, ಪ್ರೊಡ್ಯೂಸರ್ಸ್, ಆಡಿಯನ್ಸಸ್, ಅವ್ರ ಪ್ರೀತಿ ಇಲ್ಲ ಅಂದರೆ ನಾನೇನೂ ಅಲ್ಲ. Media, today you. So everyone, they all of you are playing such vital roles in my life. ಈ ಲೈಫ್ ನಾನು ಲೀಡ್ ಮಾಡೋಕ್ಕೆ ನೀವೆಲ್ಲರೂ ಎಲ್ಲರಿಂದನೇ ಕಾರಣ. ಇಲ್ಲಾಂದರೆ ಐ ವಾಸ್ ನೋ ಬಡಿ, ಐ ವುಡ್ ಹ್ಯಾವ್ ಬೀನ್ ಅಟ್ ಹೋಮ್. ನನಗೆ ಮ್ಯೂಸಿಕ್ ನನ್ನ ಪ್ಯಾಷನ್ ಆಗಿ ಮನೆಯಲ್ಲೇ ಇರ್ತಿದ್ದೆ. ಇಫ್ ಐ ಹ್ಯಾವ್ ಟು ಬಿ ಪೀಪಲ್ ಸಿಂಗರ್, then it's all people in my life that are responsible. I thank each and every one of you. And thank you for this wonderful time. You're such a wonderful person, strong woman that I know. So full of life, so full of positivity. Thank you. I wish you all the happiness and great health. So much. It really means a lot. And ಇವತ್ತು ನಮ್ಮ ಶೋಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಇಟ್ ರಿಯಲಿ ಮೀನ್ಸ್. ಆ್ಯಕ್ಚುಲಿ ಇವತ್ತು ಫಸ್ಟ್ ಡೇ ಅನಿಸುತ್ತೆ ನಾನು ಕ್ವೈಟ್ ಆಗಿಬಿಟ್ಟಿದ್ದೀನಿ. ಯಾಕಂದರೆ ಅವ್ರ ಮಾತುಗಳು ಒಂದು ವಯಸ್ಸಿಗೆ ಮೀರಿದ ಮಾತುಗಳಿದೆ. ಯಾಕಂದರೆ ಜೀವನದ ಅನುಭವ, ಎಕ್ಸ್ಪೀರಿಯನ್ಸ್ ಇಸ್ ದ ಮದರ್ ಆಫ್ ಎವ್ರಿಥಿಂಗ್. ಸೊ ಆ ಅನುಭವನೇ ಅನಿಸುತ್ತೆ ಅವ್ರ ಕೈಲಿ ಈ ಮಾತುಗಳನ್ನು ಆಡಿಸ್ತಾ ಇದೆ. ಇವತ್ತು ಕಲ್ತ್ಕೊಳ್ಳಿಕ್ಕೆ ಅಪಾರ್ಟ್ ಫ್ರಮ್ ಸಿಂಗರ್ಸ್ ಒಂದು ಕಡೆ ಇಟ್ಕೊಳ್ಳೋಣ, ಡೆಫಿನೆಟ್ಲಿ ಪಾಠಗಳು ಬಹಳಷ್ಟಿದೆ. ಆದರೆ ನಮ್ಮೆಲ್ರಿಗೂ ಕಲ್ತ್ಕೊಳ್ಳೋಕ್ಕೆ ಬಹಳಷ್ಟು ಇದೆ. ಆ್ಯಸ್ ಐ ಆಲ್ವೇಸ್ ಸೇ, let us all learn and grow together. Please watch this episode. ಇದನ್ನು ಮರಿದೇ ಹೇಳ್ತೀನಿ, on Symphony Amps YouTube channel. ಇದರಲ್ಲಿ ಬರ್ಲಿಕ್ಕೆ ಮುಂಚೆ ಅದರ್ ಆಡಿಯೋ ಪ್ಲಾಟ್ಫಾರ್ಮ್ಸ್ ಲೈಕ್ iTunes, Amazon ಅಲ್ಲೂ ಇರುತ್ತೆ. ಅಲ್ಲಿ ಕೇಳಿ, ಇಲ್ಲಿ ನೋಡಿ. ಇವತ್ತು ಕಲಿಕೆ ಬಹಳಷ್ಟು ಇದೆ. and let us thank Anuradha Bhatt once again. So thank you so much, ma. Thank you.